ಹಾಯ್ ಹಲೋ ನಮಸ್ಕಾರ. ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೇರ್. ಒಂದ್ ಕಡೆ ಕಬ್ಬಿನ ಗದ್ದೆ, ಇನ್ನೊಂದ್ ಕಡೆ ಭತ್ತದ ಗದ್ದೆ, ಎರಡೂ ಕೂಡ ನೋಡ್ತಾ ಇದ್ದೀರಾ. ಎರಡು ನೋಡಿದಾಗ ನಿಮ್ಗೆ ಅನ್ಕೊಳ್ಬಹುದು ಎಲ್ಲಿ ಅಂದಾಗ ಖಂಡಿತವಾಗಿಯೂ ಕೂಡ ಮಂಡ್ಯದಲ್ಲಿ ಬುಲೆಟ್ ರಿಪೋರ್ಟರ್ ಪಯಣವನ್ನ ಮಾಡ್ತಾ ಇದ್ದೀವಿ. ಜನ ಏನ್ ಹೇಳ್ತಾರೆ, ಮತದಾನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ, ಹಾಗಾಗಿ ಕೊನೆಯ ಘಳಿಗೆಯಲ್ಲಿ ಜನ ಏನಾದ್ರೂ ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ದಾರಾ, ಯಾರಿಗೆ ಮತದಾನವನ್ನ ಮಾಡಬೇಕು ಅಂತ ಇದ್ದಾರೆ, ಒಲವು ಯಾರ ಕಡೆ ಇದೆ, ಮೋದಿ ಅವರು ಬಂದು ಹೋದ ನಂತರ ಏನಾದ್ರೂ ಮತಗಳಲ್ಲಿ ಬದಲಾವಣೆ ಆಗಿದೆಯಾ, ವೋಟ್ ಇವ್ರಿಗೆ ಹಾಕ್ಬೇಕು ಅಂತಿದ್ದವರು ಇವ್ರಿಗೆ ಹಾಕ್ತಾ ಇದ್ದಾರಾ, ಹೇಗಿದೆ ಮತಗಳ ಕ್ಯಾಲ್ಕುಲೇಷನ್, ಜನರ ಅಭಿಪ್ರಾಯ ಏನು ನೋಡೋಣ ಬನ್ನಿ. ಮಂಡ್ಯದ ಒಳಗೆ ನಮ್ಮ ಬುಲೆಟ್ ಪಯಣ. ಓಕೆ, ಒಂದಿಷ್ಟು ಜನ ನಮಗೆ ಸಿಕ್ಕಿದ್ದಾರೆ. ಮಂಡ್ಯದಲ್ಲಿ ಭಾಗ 4 ಬುಲೆಟ್ ರಿಪೋರ್ಟರ್ನ ಮಾಡ್ತಾ ಇದ್ದೀವಿ. ನಮಗೊಂದಿಷ್ಟು ಜನ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಹೇಗಿದೆ ಮಂಡ್ಯದಲ್ಲಿ ಈಗ? ಸುಮಲತನಿಗೆ ಹಾಕ್ತೀವಿ ಸರ್ ನಾವು. ಸುಮಲತಾ ಅವ್ರಿಗೆ ಯಾಕೆ? ಅವ್ರಿಗೆ ಹಾಕೋ. ನಮ್ಮ ಹೋದ್ಸಲ ಯಾರಿಗೆ ಹಾಕಿದ್ರಿ? ಹೋದ್ ಸತಿ 2 ವರ್ಷದಿಂದ ಚೇಂಜ್ ಮಾಡ್ಬಿಟ್ಟೆ ಸರ್. ನಾವು ಕಾಂಗ್ರೆಸ್ ಮುಂಚೆ ಯಾರಿಗೆ ಹಾಕ್ತಿದ್ರಿ? ಮುಂಚೆಲ್ಲ ದಳಕೆ ಹಾಕ್ತಿದ್ದೆ ಸರ್. ಓಹೋ. ನಮಸ್ಕಾರ. ನಿಮ್ದು ಯಾರಿಗೆ ಓಟಿ ಸಲ? ನಾವು ಈ ಸಾರಿ ಸುಮಲತನೇ ಸರ್. ಯಾಕೆ? ನಾವು ಕಾಂಗ್ರೆಸ್ ಹಾ, ಈ ಸಾರಿನೂ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಸಪೋರ್ಟ್. ಸರಿ ಆ ಥರ ಕೊಡೋಕಾಯ್ತದ ಈಗ ಅವರು. ಓಕೆ. ಇಲ್ಲೊಬ್ರು ಬಂದಿದ್ದಾರೆ, ಮಾತಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಯಾಕೆ ಸರ್, ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಅವ್ರಿಗೆ ಮತ ಹಾಕ್ಬೇಕು. ನಿಖಿಲ್ ಅವ್ರಿಗೆ ಹಾಕ್ಬೇಕು. ಹೌದು ಸರ್. ಹಾ. ಮತ್ತೆ ಸುಮಲತಾ ಅವರು? ಸರ್, ಸುಮಲತಾ ಅಂದರೆ ಆ ಥರ ಏನಿಲ್ಲ ನಮಗೆ. ಹಾ. ಈಗ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕಂದ್ರೆ 7ಕ್ಕೂ 7 ನಮ್ಮ JDS ಶಾಸಕರು ಇರೋದ್ರಿಂದ ನಾವು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹಾಕಿದ್ರೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ. ಸುಮಲತಾ ಅವ್ರು ಯಾಕೆ ಬೇಡ ಅನ್ಸುತ್ತೆ ಸರ್? ಅಂದ್ರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಇದೆಯಲ್ಲ, ವಿಧಾನಸಭೆ ಲೋಕಸಭೆ ತಗೊಂಡ್ರೆ 8ಕ್ಕೆ 8 ಇದೆ. ಅದರಿಂದ ಅದೇ ಪಾರ್ಟಿ ಬಂದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಸಿಗುತ್ತೆ, ಮಂಡ್ಯ ಒಂದು ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ. ಓಕೆ, ರೈಟ್. ಓಕೆ, ಇಲ್ಲೊಬ್ರು ಇದ್ದಾರೆ. ನಮಸ್ಕಾರ ಯಜಮಾನ್ರೆ. ಈಗ ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಾವು ಸುಮಲತಾ. ಯಾಕೆ? ನಿಖಿಲ್ ಯಾಕೆ ಬೇಡ? ನಿಖಿಲ್ ಬೇಕು, ಅವರು ಬೇಕು, ಇಲ್ಲ ಅಂತ ಹೇಳಲ್ಲ. ಹೋದ್ಸಲ ನಿಖಿಲ್ ಒಬ್ರೇ ಗೆಲ್ಬೇಕಲ್ವಾ? ಹೋದ್ಸಲ ಕುಮಾರಸ್ವಾಮಿ ಮಾಡಿದೀವಿ, ಈ ಸರಿ ಸುಮಲತನ್ ಮಾಡ್ತೀವಿ. ಯಾಕಂಗೆ? ಇಲ್ಲ, ಈ ಸರಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಮಾಡ್ತೀವಿ. ಯಾಕೆ? ಇಲ್ಲ, ಈ ಸರಿ ಅಭಿಮಾನ. ಯಾಕೆ ನಿಖಿಲ್ ಬೇಡ ಅನ್ಸುತ್ತೆ? ನಿಖಿಲ್ ನಾವು ಬೇಡ ಅಂತೇನು ಹೇಳ್ತಾ ಇಲ್ಲ. ಮತ್ತೆ ಈಗ ನಾವು ಅಂಬರೀಷ್ ಅಭಿಮಾನಿಗಳು, ಅವ್ರಿಗೆ ಹಾಕ್ತೀವಿ. ಹಂಗ? ಹಾ. ಓಕೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಓಟ್? ಸರ್, ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಯಾಕೆ? ಸರ್, ಅವರು ನಮಗೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ನಮ್ಮ ಗ್ರಾಮಗಳಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದುವರೆಗೂ ಮಾಡಿರುವಂತ ಕೆಲಸನ ಈಗ ನಾವು ಇದನ್ನ ಕಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಆಗ್ತಾ ಇದ್ದೀವಿ ಸರ್. ಓಕೆ, ಯಾಕೆ ಇವ್ರು ಬೇಡ ಸುಮಲತಾ ಅವರು? ಇಲ್ಲ ಸರ್, ಅವರು ಆ ದೃಷ್ಟಿ ನಮಗೇನು ಬೇಡ. ನಾವು ನಿಖಿಲ್ ಕುಮಾರಸ್ವಾಮಿ ಈಗ ನಾವು ಬೆಂಬಲಿಸ್ತಾ ಇದ್ದೀವಿ, ಅವ್ರಿಗೆ ಮಾಡ್ತಾ ಇದ್ದೀವಿ. ಓಕೆ. ಇನ್ನೊಂದ್ ಕಡೆ ನಿಮ್ ಲೀಡರ್ಸ್ಗಳೇ ನಿಮ್ ಕಷ್ಟ ಕೊಡ್ತಾ ಇದ್ರೆ ಅಂತ ಅನಿಸ್ತಾ ಇಲ್ವಾ? ಹೇಳಿಕೆಗಳನ್ನ ಕೊಟ್ಟು ಈಗ ಒಂದ್ ಕಡೆ ಶಿವರಾಮೇಗೌಡರು ಗೌಡತಿ ಅಂತಾರೆ, ಇನ್ನೊಂದ್ ಕಡೆ ಸೂರ್ಪನಕಿ ಅಂತ ಕರೀತಾರೆ, ಇನ್ನೊಂದ್ ಕಡೆ ಗಂಡ ಸತ್ತವರು ಅಂತ ಹೇಳಿ ರೇವಣ್ಣ ಅವರು ಹೇಳ್ತಾರೆ. ಇವೆಲ್ಲ ಡ್ಯಾಮೇಜ್ ಆಗಲ್ವಾ ನಿಮ್ಗೆ? ಸರ್, ಅಂತದ್ದೇನು ಆಗ್ಲಾರ್ದು ನಮಗೆ. ಈಗ ಅವ್ರ ಲೆವೆಲ್ ಅಲ್ಲಿ ನಾನ್ ಮಾತಾಡ್ಲಿಕ್ಕೆ ನಾನು ತಯಾರಾಗ್ಲಿಲ್ಲ. ನಾನೇನು ಬರೀ ನನ್ನ ಗ್ರಾಮದ ಮಟ್ಟದಲ್ಲಿ ಮಾತಾಡ್ಬಲ್ಲ. ಅದು ಕಷ್ಟ ಆಗತ್ತಾ ಆಗಲ್ವಾ? ಏನು ಅಂತದ್ದೇನು ತೊಂದರೆ ಆಗ್ಲಾರ್ದು. ಓಕೆ, ನಮಸ್ತೆ ಸರ್. ಯಾರಿಗೆ ಓಟ್ ಸರ್ ಈ ಸಲ? ಸುಮಲತಾ ಅಂಬರೀಷ್ ಅವರಿಗೆ. ಯಾಕೆ? ನಿಖಿಲ್ ಯಾಕೆ ಬೇಡ? ಸ್ವಾಭಿಮಾನಕ್ಕೋಸ್ಕರ. ಹೋದ್ಸಲ ಯಾರಿಗೆ ಹಾಕಿದ್ರಿ? ಹೋದ್ಸಲ ಹಾಕಿದ್ದು JDS ಮಾಡ್ತಾ ಇದ್ದಿದ್ದು. ಈ ಸಲ ಇವ್ರಿಗ? ಯಾಕಂಗೆ? ಮಂಡ್ಯ ಸ್ವಾಭಿಮಾನಕ್ಕೋಸ್ಕರ. ಈಗ ಬಹಳ ಜನ ಮಾತಾಡ್ತಾರೆ, ನಿಖಿಲ್ ಅವ್ರನ್ನ ಗೆಲ್ಸ್ಕೊಡ್ರೆ ಮಂಡ್ಯಕ್ಕೆ ಒಂದಿಷ್ಟು ಲಾಭ ಆಗುತ್ತೆ, ಇನ್ನೊಂದಿಷ್ಟು ಅನುದಾನ ಆದ್ರೂ ಬರುತ್ತೆ, ಸುಮಲತಾ ಅವ್ರನ್ನ ಗೆಲ್ಸಿದ್ರೆ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಎಲ್ಲಿ ಬರುತ್ತೆ? ಸರ್ಕಾರದಿಂದ ಬರೋದು. ಕೊಡ್ಬೇಕಲ್ಲ ಅಂತ. ಯಾಕೆ ಕೊಡಲ್ಲ? ಅವ್ರ ಅನುದಾನ ಎಲ್ಲಿ ಕೊಡ್ಲೇಬೇಕಲ್ಲ. ಯಾರೇ ಗೆದ್ರು ಕೂಡ ಅವ್ರ ಅನುದಾನ ಅವ್ರಿಗೆ ತಲುಪಲೇಬೇಕು. ಯಾರು ತಪ್ಸಕ್ಕಾಗಲ್ಲ. ಏನು ಸ್ಪೆಷಲ್ ಗ್ರಾಂಟ್ ಅದೇ ಸರ್ಕಾರ ಇದ್ರೂ ತರಬಹುದಾಗಿತ್ತು, ಸೆಂಟ್ರಲ್. ಆ ಸರ್ಕಾರ ಅಂತೂ ಬರಲ್ಲ ಅನ್ನೋ ಲೆಕ್ಕಾಚಾರನೂ ಇದೆ. ಓಕೆ. ರೈಟ್. ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದುವರ್ಸೋಣ. ಮಂಡ್ಯದಲ್ಲಿ ಭಾಗ 4 ಇದು. ಬನ್ನಿ ಇನ್ನೂ ಹಳ್ಳಿಗೆ ಹೋಗೋಣ. ಹಳ್ಳಿಯಲ್ಲಿ ಜನ ಏನು ಹೇಳ್ತಾರೆ ಅದನ್ನು ಮಾತಾಡ್ಸೋಣ ಬನ್ನಿ. ಓಕೆ, ಇಲ್ಲೊಂದಿಷ್ಟು ಜನ ಕೂತಿದ್ದಾರೆ, ಹಂಗೆ ಮಾತಾಡಿಸ್ತೀನಿ ಅವ್ರನ್ನ. ಸರ್ ನಮಸ್ತೆ. ಹೇಗಿದೆ ಸರ್, ಇಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅಂತ? ಸರ್, ನಾವೆಲ್ಲ ಸುಮಲತಂಗೆ ಓಟ್ ಮಾಡ್ತೀವಿ. ಯಾಕೆ? ಸುಮಲತಾ ಮಂಡ್ಯ ನಮಗೆ ಸ್ವಾಭಿಮಾನ ಪ್ರಶ್ನೆ ಆಗಿದೆ ಸರ್. ಅದಕ್ಕೋಸ್ಕರ ನಾವು ಸುಮಲತಂಗೆ ಓಟ್ ಮಾಡ್ತೀವಿ. ಹೋದ್ಸಲ ಹಾಕಿದ್ದು? ಹೋದ್ಸಲ ಸರ್ ನಾವು ಮೈತ್ರಿ ಮಾಡ್ಕೊಂಡಿದ್ದು ಎಲ್ಲಾರು ಶಿವರಾಮೇಗೌಡ ಮಾಡಿದ್ವು ಸರ್ ಎಲ್ಲ. ಹೌದಾ? ಈ ಸಲ ಸುಮಲತಾ ಅಂಬರೀಷ್ ಮಾಡ್ತೀವಿ. ನಿಖಿಲ್ ಯಾಕೆ ಬೇಡ?
ನಿಖಿಲ್ ಸರ್ ನಮ್ಗೆ ಹಾಸನದವರು ಅವರು. ನಮ್ಮ ಮಂಡ್ಯದಲ್ಲಿ ನಮ್ ತುಂಬಾ ನಾಯಕರು ಬೇಜಾನ್ ಜನ ಇದ್ದಾರೆ. ಹಾಸನದಿಂದ ತಂದು ಲೀಡರ್ ಮಾಡೋ ಅವಶ್ಯಕತೆ ಮಂಡ್ಯಕ್ಕಿಲ್ಲ ಸರ್. ಹೊರಗಡೆ ಬಂದವ್ರನ್ನೇ ಜಾಸ್ತಿ ಮಂಡ್ಯದಲ್ಲಿ ಗೆಲ್ಸಿರೋರು ನೀವು. ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಅಂಬರೀಷು ಕೂಡ ಮಂಡ್ಯದವರೇ. ಹೊರಗಡೆ ಅವ್ರು ಗೆಲ್ಸಿರೋ ಉದಾಹರಣೆ ಮಂಡ್ಯದಲ್ಲಿ ಇಲ್ವೇ ಇಲ್ಲ. ಓಕೆ, ನಮಸ್ಕಾರ ಸರ್. ಯಾರಿಗೆ ಸರ್ ಈ ಸಲ ಓಟು? ನಾವು ಸುಮಲತಾ ಮಾಡ್ತೀವಿ ಸರ್. ಯಾಕೆ? ಸುಮಲತಾ ನಮ್ಮ ಮಂಡ್ಯದ ಹೆಣ್ಮಗಳು, ಅದರಿಂದ ಸುಮಲತಾ ಮಾಡ್ತೀವಿ. ಹಾಸನದಿಂದ ತಂದು ಇಲ್ಲಿ ನಿಲ್ಸ್ಬಿಟ್ಟು ಹಾಸನದ ಆಲೂಗೆಡ್ಡೆ ತಿನ್ಬಿಟ್ಟು ವಾಯಿ ಹಿಡ್ಕೊಂಡು ಸಾಯಿ ಬದಲು ನಮ್ಮ ಮಂಡ್ಯ ಜಿಲ್ಲೆ ಅಭಿಮಾನಕ್ಕೋಸ್ಕರ ನಾವು ಮಂಡ್ಯ ಹೆಣ್ಮಗಳಿಗೆ ಸುಮಲತಾ ಅವ್ರಿಗೆ ಜೈ ಅಂತೀವಿ ಸರ್. ಓಕೆ, ನಿಮ್ದು ಸರ್? ನಮ್ದು ಈಗ ಸರಿ ನಾವು ಬಿಜೆಪಿಯವರು. ನಾವು ಬಿಜೆಪಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಈಗ ನಮ್ಗೆ ಸುಮಲತಂಗೆ ಬೆಂಬಲ ಕೊಟ್ಟಿದ್ದಾರೆ. ಈಗ ನಾವೆಲ್ಲ ಸೇರ್ಕೊಂಡು ನಾವು ಎಲ್ಲ ಸುಮಲತಂಗೆ ನಾವು ಎಲ್ಲ ಕಡೆ ಓಟ್ ಕೇಳ್ತಾ ಇದೀವಿ. ಸುಮಲತನ ಗೆಲ್ಲಿಸಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನಿಮ್ದು ಸರ್? ನಮ್ದು ಸುಮಲತಾ. ಸುಮಲತಾ ಅವ್ರಿಗೇನೆ. ನಿಮ್ದು ಸರ್? ನಿಮ್ದು ಸುಮಲತಾ ಅವರೇ. ನಿಮ್ದು? ನಾವು ಸುಮಲತಾ. ನೀವು ಅಷ್ಟೇ? ಓಹೋ, ನೀವು? ನಾವು ಹುಡುಗ ಯೂತ್ ಗ್ರೂಪ್ ಎಲ್ಲ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರು ದರ್ಶನ್ಗೆ ಅವಹೇಳನಕಾರಿಯಾಗಿ ಹೇಳಿ ಎಲ್ಲ ಇದು ಮಾಡಿರೋದ್ರಿಂದ ರೇವಣ್ಣ ಅವರು ಇವರು ಎಲ್ಲ ನಾವು ದರ್ಶನ್ ಅಭಿಮಾನಿಗಳು ಏನು ಅಂತ ತೋರಿಸ್ತೀವಿ ಅವ್ರಿಗೆ. ಅದರಿಂದ ನಾವು ನಿಖಿಲ್ನ ವಿರೋಧಿಸ್ತೀವಿ. ನಿಖಿಲ್ನ ವಿರೋಧಿಸ್ತಾ ಇದ್ದೀರಾ ನೀವು? ಓಕೆ, ರೈಟ್. ಇಲ್ಲೊಬ್ರು ಇದ್ದಾರೆ. ಸರ್ ನಮಸ್ಕಾರ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ಸರ್ ಸುಮಲತಾ ಅವ್ರಿಗೆ. ಯಾಕೆ? ಅಂದ್ರೆ ಮಂಡ್ಯದ ಒಂದು ಸ್ವಾಭಿಮಾನ ಪ್ರಶ್ನೆ, ಅದರಿಂದ ಸುಮಲತಾ ಓಟ್ ಹಾಕೊಳ್ಳುವ ಮತ್ತು ಪ್ರಜ್ಞಾವಂತರು. ಓಕೆ ಓಕೆ, ರೈಟ್. ಬನ್ನಿ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನ ಮುಂದುವರಿಸೋಣ. ಮೇಡಮ್ ನಮಸ್ತೆ. ನಮ್ದು ಈ ಸ್ವಲ್ಪ ಸುಮಲತಾಗೆ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಬೇಡ? ಇಲ್ಲ ಸರ್, ಅವ್ರದ್ದು ಎಲ್ಲರೂ ಮತ್ತೆ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ನಿಂತು ರಾಜಕೀಯ ಮಾಡ್ತಿದ್ದಾರೆ. ಮತ್ತು ಅಂಬರೀಷ್ ಅವ್ರ ಕಡೆಯಿಂದ ನಮಗೆ ಸುಮಲತಾ ಮಾಡೋಣ ಅಂತ. ಹಂಗೆ. ಓಕೆ ಓಕೆ ಓಕೆ, ನಿಮ್ದು ಸರ್? ಸರ್ ನಮ್ದು ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಸರ್ ಈ ಸ್ವಾತಂತ್ರ್ಯ ಬಂದ ಪೂರ್ವದಿಂದ ಇಲ್ಲಿವರೆಗೆ ಮಂಡ್ಯ ಜಿಲ್ಲೆಗೆ 8,671 ಕೋಟಿ ಕೊಟ್ಟಿರೋದು ಕುಮಾರಸ್ವಾಮಿ ಅವರು. ಆದ್ರಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾಕಂದ್ರೆ ಅನುಕಂಪ ಬೇಡ, ನಮ್ಗೆ ಅಭಿವೃದ್ಧಿ ಬೇಕು. ಯುವಕರಾಗಿರೋ ಸುಮಲತಾ ಬಂದ್ರೆ ಅಭಿವೃದ್ಧಿ ಆಗಲ್ವಾ? ಇಲ್ಲ. ಈಗ 25 ವರ್ಷದಿಂದ ಅವರೇ ಅಂಬರೀಷ್ ಅವರೇ ಸಂಸದರಾಗಿದ್ರು. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ. ಹಾಗೂ ಸಕ್ಕರೆ ಕಾರ್ಖಾನೆ ಇವತ್ತು ದುರಸ್ಥಿತಿ ಕೊನೆ ಅಂತಿಮ ಹಂತಕ್ಕೆ ಬಂದ್ಬಿಟ್ಟೈತೆ. ಕುಮಾರಸ್ವಾಮಿ ಅವರು 471 ಕೋಟಿ ಕೊಟ್ಟು ಅದನ್ನ ಉಳಿಸಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಆಗ್ಲಿ ಯಾವ್ರಿಗೆ ಆದ್ರೂ JDS ಪಕ್ಷ ಗೆದ್ರೇನೆ, ಅದು ದೇವೇಗೌಡರ ನಾಯಕತ್ವದಲ್ಲಿ ಮುಂದುವರೆದ್ರೇನೆ ಆಗೋದು. ಅದು ನಮ್ಮ ಕನ್ನಡಿಗ ಏಕೈಕ. ಓಕೆ, ಬಟ್ ನಿಮ್ಮ ಲೀಡರ್ಸ್ಗಳು ನೇರವಾಗಿ ಟೀಕೆಗಳನ್ನು ಮಾಡ್ತಾರಲ್ಲ, ಅದೆಲ್ಲ ಮೈನಸ್ ಆಗಲ್ಲ ಅಂತ ಅನ್ಸಲ್ವಾ? ಏನ್ ಮೈನಸ್ ಆಗಲ್ಲ. ಗೌಡತಿ ಅಂತ ಕರೀತಾರೆ, ಸೂರ್ಪನಖಿ ಅಂತ ಕರೀತಾರೆ. ಏನಾದ್ರೂ ಹೇಳ್ಬೋದು, ಅವರ ವೈಯಕ್ತಿಕ ಕೋಪ ಬರಲ್ವಾ ಬೇರೆದವ್ರಿಗೆ? ಈಗ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಿಗೆ ಯಾವುದೇ ಇಲ್ಲ. ರೈತರು ಆದ್ರಿಂದ ಅವ್ರು ಹಾಕ್ಲೇಬೇಕು. ನಮ್ಮ ರೈತರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಕುಮಾರಸ್ವಾಮಿ. ರೈಟ್. ಓಕೆ, ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಈಗ ನಮ್ಮ ಮಂಡ್ಯ ಜಿಲ್ಲೆಯವರು ಆದ್ರು ಸಂಸದರಾದ್ರು ಎಲ್ಲಾದ್ರೂ ಅವ್ರು ಯಾರು ಅನ್ಕೊಂಪ ಇಲ್ಲ. ನಮ್ಮ ಹಾಸನದಿಂದ ಬಂದು ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡ್ತಾರೆ, ಅವ್ರಿಗೆ ಮೊದಲ ಆದ್ಯತೆ ಕೊಡ್ತೀವಿ. ರೈಟ್. ಓಕೆ, ಎಸ್, ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನ ಹಾಗೆ ಮುಂದುವರಿಸ್ತೀನಿ. ಬನ್ನಿ ನನ್ನ ಜೊತೆಗೆ. ಓಕೆ, ಇಲ್ಲೊಂದಿಷ್ಟು ಜನ ಹಾಗೆ ನಿಂತಿದ್ದಾರೆ. ನಾವು ಬುಲೆಟಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅವರು ಒಂದಿಷ್ಟು ಜನ ಬೈಕಲ್ಲಿ ಇದ್ದಾರೆ. ಮಾತಾಡಿಸ್ತೀನಿ ಅವ್ರನ್ನ, ಏನು ಹೇಳ್ತಾರೆ ನೋಡ್ತೀನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ, ಹೇಳಿ. ಸೊ ಹೇಗಿದೆ ಮಂಡ್ಯದ ರಾಜಕೀಯ? ಮಂಡ್ಯದ ರಾಜಕೀಯ ಚೆನ್ನಾಗಿದೆ. ಹಾಸನ ರೀತಿ ಮಂಡ್ಯ ಮಾಡಬೇಕು ಅಂತ ಆಸೆ ಇದೆ. ಅದರಿಂದ ನಿಖಿಲ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಖಿಲ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಸುಮಲತಾ ಬೇಡ ಅನ್ಸುತ್ತೆ? ಸುಮಲತಾ ಬೇಡ ಅಂತೇನಿಲ್ಲ, ನಿಖಿಲ್ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಹೌದೌದು, ರೈಟ್. ಸಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲೊಬ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಯಾರಿಗೆ ಓಟ್ ಸರ್ ಈ ಸರ? ಸರ್ ನಾವು ಅಂಬರೀಷ್ ಸುಮಲತಾ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ನಾವು ಹಾಸನದವ್ರಿಗೆ ಕೊಟ್ಟು ನಾವೇನು ಬೆಳೆಸ್ಬೇಕಾದಂತ ಇಲ್ಲ. ನಮ್ಮ ಸೊಸೆ ಅವಳು, ನಮ್ಮನ ತನದ ಸೊಸೆ. ಇಷ್ಟ ದಿನ ಸೊಸೆ ನೋಡ್ಲೇ ಇಲ್ಲ ಮಂಡ್ಯ ಅಂತ ಹೇಳ್ತಾರೆ. ಅಂಬರೀಷ್ ಅವ್ರು ಇದ್ರು, ಅವ್ರು ಮುಂದೆ ಬಂದಿರಲಿಲ್ಲ. ಈಗ ಅಂಬರೀಷ್ ಅವ್ರು ಇಲ್ಲ, ಸುಮಲತಾ ಅವ್ರು ಮುಂದೆ ಬಂದಿದ್ದಾರೆ. ಆ ಸೊಸೆ ನಾವು ಮಾಡ್ಲೇಬೇಕು. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ಯಾರಿಗೆ ಹಾಕ್ಬೇಕು ಅಂತ ಓಟ್ ಈ ಸಲ? ಸರ್ ನಮ್ಮ ಓಟು ಏನು ನಮ್ಮ ಮಂಡ್ಯ ಜಿಲ್ಲೆ ಬೆಳೆಯೋದು ನಮ್ಮ ಆಸೆ. ನಮ್ಮ ಹಾಸನ ಜಿಲ್ಲೆಗೆ ಹೋಗ್ಬಿಟ್ಟು ನಾವು ಒಳ್ಳಾಗುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಯಾರೇ ಅಲ್ಲಿ ಅಂಬರೀಷ್ ಒಳ್ಳೆಳಿಗೆಲ್ಲ ಒಂದು ಅವ್ರು ಇರತಕ್ಕಂತ ಒಬ್ಬ ಕೇಂದ್ರ ಮಿನಿಸ್ಟರ್ ಆಗಿ ಇಡೀ ಹಳ್ಳಿಗೆಲ್ಲ ಒಂದೊಂದು ಹಳ್ಳಿಗೂ ನೆನ್ಕವಂತ ಒಂದು ಸಣ್ಣದಾಗಿ MP ಕೋಟ ಯಾರು ಕೊಡಲಿಲ್ಲ ಅಂತದ್ದು ಒಂದು ಕೋಟ ಕೊಟ್ಟಿದ್ದಾರೆ ಅಂಬರೀಷು. ಅವರ ಒಂದು ಸ್ವಾಭಿಮಾನಕರು ನಾವು ಮಂಡ್ಯ ಜಿಲ್ಲೆಗೆ ಒಂದು ಓಟ್ ಕೊಡ್ಬೇಕು ನಮ್ಮ ಆಸೆ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ಸುಮಲತಾ ಅಂಬರೀಷ್. ಯಾಕೆ? ಏನು ನಮ್ಮ ಜಿಲ್ಲೆಯವರು, ನಮ್ಮ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್, ಯಾರೇ ಆಗಲಿ. ಸುಮಲತಾ ಅವರು ಈಗ ಭಾಳ ಜನ ಹೇಳ್ತಾರೆ ನಿಖಿಲ್ ಗೆದ್ರೆ ಒಂದಿಷ್ಟು ಮಂಡ್ಯಕ್ಕೆ ಲಾಭ ಆದ್ರೂ ಸಿಗುತ್ತೆ, ಸುಮಲತಾ ಅವ್ರನ್ನ ಗೆಲ್ಲಿಸ್ಬಿಟ್ರೆ ಏನೂ ಆಗಲ್ಲ. ಸರ್ ಈಗ ನಾವು ಹಿಂದೆ ಏನಿದ್ದೀವಿ, ಹಿಂದೆ ಆ ಥರ ಕೇಳ್ತಿದ್ರೆ ಈಗ ನಾವು ಎಲ್ಲ ಯೋಚನೆ ಮಾಡ್ತೀವಿ ಏನು ಕೆಲಸ ಮಾಡೋರು ಇಲ್ಲ ಅಂತ. ಹಿಂದೆ ನಾವು ಹುಟ್ಟುತ್ತವಿಂದ ಮಂಡ್ಯ ಹೇಗೆ ಇದೆ ಅದೇ ಇದೆ. ಇನ್ನೂ
ಕೆಳಮಟ್ಟದಲ್ಲಿ ಇದೆ ಹೊತ್ತು ಈ ಡೆವಲಪ್ಮೆಂಟ್ ಏನು ಆಗಿಲ್ಲ. ಆ ವಿಚಾರದಲ್ಲಿ ನಾವು ಇವ್ರನ್ನ ಒಂದ್ಸರಿ ನಾವು ಹೊಸದಾಗಿ ನೋಡ್ಬೇಕು ಅಂತ ಅಭಿಪ್ರಾಯ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ದು ಯಾರಿಗೆ? ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಅವರಿಗೆ. ನಿಖಿಲ್ ಅವ್ರು ಮಾಡ್ತೀವಿ. ಯಾಕೆ ನಿಖಿಲ್ ಅವರೇ? ಯಾಕೆ ಅಂದ್ರೆ ಕುಮಾರಸ್ವಾಮಿ ಒಂದ್ ಸ್ವಲ್ಪ ರೈತರು ಕಂಡ್ರೆ ಆಸೆಯಾಗವ್ರೆ, ಸಾಲ ಮನ್ನಾ ಮಾಡವ್ರೆ, ಏನು ಮುಟ್ಟಿಲ್ಲ ಅಂತಾರೆ. ಜನ ಅನ್ಬೋದು ಏನ್ ಬೇಕಾದ್ರೂ ಅಂತಾರೆ. ಈಗ ಎಲ್ಲೂ ಮಾಡದೇ ಇರಲಿ ನಮ್ಮ ಮಂಡ್ಯಕ್ಕೆ ಒಳ್ಳೇದ್ ಮಾಡವ್ರೆ. ಈಗ ನಾವು ಶುಗರ್ ಫ್ಯಾಕ್ಟರಿಗೆ ಕಬ್ಬಡ್ದು, ಈಗ ನಾವು ಪೇಮೆಂಟ್ ಸುಮಾರು ವರ್ಷದಿಂದ ಇದ್ ಮಾಡಿದ್ರು. 7 ಜನ ಶಾಸಕರು ಬಂದು ಇಲ್ಲಿವರೆಗೂ ಮಂಡ್ಯ ಫ್ಯಾಕ್ಟರಿ ಬಾಕ್ಲಾಕಿಸಿದ್ರು, ರೈತರು ಪೇಮೆಂಟ್ ಕೊಡ್ಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರು. ಬಟ್ ಅತಿ 5 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಅಂಬರೀಶ್ ಅತಿ ಹೆಚ್ಚು ಅನುದಾನ ಬಂದಿದೆ ಕುಮಾರಸ್ವಾಮಿ ಇಂದ. ಹೌದು ಸರ್, ನಾನು ಮುಖ್ಯಮಂತ್ರಿಯಾಗಿ ನಾನು ಕೊಡೋನು. ಯಾರು ಮಾಡಿದ್ರು ಹಿಂದೆ ಇದ್ದವರು? ಸರ್ ಹಿಂದೆ ಇದ್ದವ್ರು ಯಾರು ಕೊಟ್ಟರು? ಹಿಂದೆ ಇದ್ದಂತ ಪೀಡಲ್ಲಿ ಯಾರು ಸತ್ತಿರ್ಲಿಲ್ಲ. ಈ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಈಗಾಗ್ಲೇ ಪೇಮೆಂಟ್ ಆಗ್ಲೇ ಹಾಕವ್ರೆ ಅವರು. ಅಂದ್ರೆ ಈಗ ಒಂದು ವೇಳೆ ಏನಾದ್ರೂ ಇದಾಗ್ಬಿಟ್ರೆ ಸೋತು ಬಿಡ್ತಾರೆ ಅನ್ನೋದಾ? ಮುಖ್ಯಮಂತ್ರಿ ಸ್ಥಾನನೇ ಹೋಗ್ಬಿಡುತ್ತೆ ಅಂತಾರೆ. ಯಾರು ಜನ ಅನ್ಬೋದು, ಜನ ನಿಮ್ದು ಯಾರಿಗಿದೆ ಸರ್ ಈ ಸಲ ಓಟು? ನಿಖಿಲ್ ಕುಮಾರಸ್ವಾಮಿ ಅವರು ಸರ್. ನಿಖಿಲ್ ಕುಮಾರಸ್ವಾಮಿನೇ. ಯಾಕೆ? ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬೇಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು. ಅಭಿವೃದ್ಧಿ ಆಗ್ಬೇಕಂದ್ರೆ ಖಂಡಿತ ಗೆಲ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿ ಅಂತಾನೆ ಅನುದಾನ ಕೊಟ್ರು ಅಂತ ಬಹಳ ಜನ ಹೇಳ್ತಾರೆ. ಸುಳ್ಳು, ಅದು ಸುಳ್ಳು. ಯಾರೇ ಇದ್ರು ಆ ಜಾಗದಲ್ಲಿ ಕೊಟ್ಟಿರೋ ಅನುದಾನ. ಆದ್ರೆ ನಿಖಿಲ್ ಗೆಲ್ಲಿ ಅಂತ ಅಭಿವೃದ್ಧಿ ಆಗ್ಲಿ ಅಂತ ಕೊಡ್ತಿರೋದು. ಹಾಗಿದ್ರೆ ಕ್ರೆಡಿಟ್ ಯಾಕೆ ಕುಮಾರಸ್ವಾಮಿ ಅವ್ರಿಗೆ? ನಾನು ಜಾಸ್ತಿ ಅನುದಾನ ಕೊಟ್ಟೆ ಅನ್ನೋದು ಎಲ್ಲರೂ ಕೊಡ್ತಿದ್ರಲ್ಲ. ಜಾಸ್ತಿ ಏನಿಲ್ಲ, ಜಾಸ್ತಿ ಅನುದಾನ ಕೊಟ್ಟು ಎಲ್ಲರೂ ಹೇಳ್ಕೊತಾ ಇಲ್ಲ. ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಲಿ ಅಂತ ಕೊಡ್ತಾ ಇದ್ರು ಅಷ್ಟೇ. ಎಲ್ಲಿ ಹೇಳಿಲ್ಲ. ಮಂಡ್ಯ ಯಾಕೆ ಸುಮಲತಾ ಬೇಡ ಅನ್ಸುತ್ತೆ? ಸುಮಲತಾ ಅವ್ರಿಗೆ ರಾಜಕೀಯದ ಅನುಭವ ಕಡಿಮೆ. ಓಕೆ, ಅದರಿಂದ ಅನುಭವಿಸ್ತ ರಾಜಕಾರಣಿಗಳು ಮಂಡ್ಯಕ್ಕೆ ಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇದೆಯಾ ರಾಜಕೀಯ ಅನುಭವ? ಅವ್ರ ತಾತ ಪ್ರಧಾನಮಂತ್ರಿ ಆಗಿದ್ರು, ತಂದೆ ಅಲ್ಲ. ಸುಮಲತಾ ಅವ್ರ ಏಜ್ ಅಷ್ಟು ಕೂಡ ರಾಜಕೀಯ ಅನುಭವಕ್ಕೂ ನಿಖಿಲ್ ಅವ್ರಿಗಿಲ್ಲ. ಇಲ್ಲ, ಏಜ್ಗೂ ಅನುಭವ 26-27 ವರ್ಷ ನಿಖಿಲ್ ಅವರಿಗೆ ತುಂಬಾ. ಈಗ ನೋಡಿ ಅಖಿಲೇಶ್ ಸುಮಲತಾ ಅವ್ರಿಗೆ ಸಿಎಂ ಆದ ಎಷ್ಟು ವರ್ಷ? ಅಖಿಲೇಶ್ ಯಾದವ್ಗೆ ಎಲ್ಲ ಉದ್ಧಾರ ಮಾಡಿಲ್ವಾ? ಸೊ ಹಂಗೆ ಅವಕಾಶ ಕೊಡ್ಬೇಕು. ಗೆದ್ದೇ ಗೆಲ್ತಾರೆ. ರೈಟ್. ನನ್ನ ಬುಲೆಟ್ ಪಯಣವನ್ನ ಹಾಗೆ ಮುಂದುವರಿಸ್ತೀನಿ. ಬಹಳಷ್ಟು ಜನ ಸಿಗ್ತಾರೆ, ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನನ್ನ ಪಯಣವನ್ನ ಹಾಗೆ ಮುಂದುವರಿಸ್ತೀನಿ. ಬನ್ನಿ, ನನ್ನ ಜೊತೆಗೆ ಜನ ಏನ್ ಹೇಳ್ತಾರೆ ನೋಡೋಣ. ಬನ್ನಿ. ಓಕೆ, ಇಲ್ಲೊಂದು ಹಳ್ಳಿಕಟ್ಟೆ ತರ ಇದೆ. ಒಂದಿಷ್ಟು ಜನ ಕೂತ್ಕೊಂಡಿದ್ದಾರೆ, ಮತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ, ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡಿದ್ದಾರೆ. ಜನನ ಮಾತಾಡಿಸ್ತೀನಿ, ನೋಡೋಣ. ನಮಸ್ಕಾರ ಯಜಮಾನ್ರೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಯಜಮಾನ್ರೆ ಈ ಸಲ? ನಾವು ದಳದವ್ರಿಗೆ ಅಂತ ನಿಖಿಲ್ ಕುಮಾರಸ್ವಾಮಿನಾ? ಯಾಕೆ? ನಾವು ಆಗಿನಿಂದ ದಳದಿಂದ ಹಾಕಬತ್ತಿದ್ದು. ದಳದಿಂದಾನೆ. ಓಕೆ, ನಿಮ್ದು ಯಜಮಾನ್ರೆ? ನಮ್ದು ಅದೇ. ಯಾವ್ದು? ದಳನೇ. ಯಾಕೆ? ನಿಖಿಲ್ ಕುಮಾರಸ್ವಾಮಿಗೆ ಹಾಕ್ಬೇಕು. ನಿಖಿಲ್ ಕುಮಾರಸ್ವಾಮಿನೇ. ಹಾಸನದಿಂದ ಬಂದವರು ಅಂತಾರೆ. ನಮ್ಗೆ ಅವರೇ ಬೇಕು. ಅವರೇ ಬೇಕು. ಓಕೆ, ನಿಮ್ದು ಸರ್? ಸರ್ ದಳ. ಸರ್ ದಳನೇ. ಯಾಕೆ ಸರ್? ಮಂಡ್ಯದ ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ಗೆ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಮಗವರು ಇಲ್ಲಿ ಗೆದ್ರೆ ನಮ್ಗೆ ಮಂಡ್ಯ ಅಭಿವೃದ್ಧಿ ಆಗುತ್ತೆ. ಈಗ 8,000 ಕೋಟಿ ಬಿಡುಗಡೆ ಮಾಡಿದ್ದಾರೆ. ನಮ್ಗೆ ಇವರು ಗೆದ್ರೆ ಇನ್ನೂ ಮಂಡ್ಯ ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ಇದು. ನಿಮ್ ಲೀಡರ್ಸ್ಗಳ ಸ್ಟೇಟ್ಮೆಂಟ್ ಕೊಡೋದು ಡ್ಯಾಮೇಜ್ ಆಗಲ್ವಾ? ಏನಿಲ್ಲ ಸರ್, ಯಾಕೆ ಏನ್ ಡ್ಯಾಮೇಜ್ ಏನೋ ಆಗೋಲ್ಲ ಸರ್. ಈ ಗಂಡ ಸತ್ತವರು ಅಂತ ಕರೀತಾರೆ, ಇನ್ನೊಂದ್ ಕಡೆ ಸೂರ್ಪನಕ್ಕಿ ಅಂತ ಕರೀತಾರೆ. ಅವ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ. ಅವಕ್ಕೆಲ್ಲ ಏನು ನಾವು ಕಾರ್ಯಕರ್ತರು ತಲೆ ಕೆಡಿಸ್ಕೊಳ್ಬಾರ್ದು. ತಲೆ ಕೆಡಿಸ್ಕೋಬಾರ್ದು. ಹೌದು ಸರ್. ಓಕೆ. ಇಲ್ಲೊಬ್ರು ಇದಾರೆ. ಯಜಮಾನ್ರೆ ನಮಸ್ಕಾರ. ಏನ್ ಆರಾಮಾಗಿ ತಂಪೊತ್ತಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡ್ತೀರಿ ಸರ್? ಈಗ ಏನು ನಿಮ್ ಸಮಾಚಾರ ಬಂದಿರೋದು? ನಾವು ಬಂದಿರೋದು ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳಕ್ ಬಂದಿದ್ದೀವಿ. ಈಗ ಬಾ, ಇಲ್ಲಿ ನಾನು 1 ಎಕರೆ ಜಮೀನ್ದಾರ. ನನ್ಗೆ 60,000 ಸಾಲ ಕೊಟ್ಟವ್ರೆ, ಮನ್ನಾ ಆಗದೆ. ಈ ಕುರಿ ಆಡ್ ಮೇಯಿಸ್ಕೊಂಡು ನೋಡಿಲಿ, ಈಗ 1,000 ಕುಮಾರಸ್ವಾಮಿ ದುಡ್ಡು ಕೊಡುವಂಗ್ ಮಾಡವ್ರೆ. ಇಷ್ಟೆಲ್ಲ ಸಹಾಯ ಮಾಡುವೆ. ರಾಮರಾಜ್ಯ ಇದ್ಲೂ ಮನೆ ದಿನಸಿ ರೇಷನ್ ಕಾರ್ಡ್ ಕೊಟ್ರೆ ಅಕ್ಕಿ ಕೊಡ್ತಾರೆ. ಇಷ್ಟೆಲ್ಲ ಹೆಲ್ಪ್ ಆಗು. ನೀನು ಬೇರೆ ಕಡೆ ಹಾಕು ಅಂದ್ರೆ ಹೇಗೆ? ಅಲ್ಲ, ನಾನು ಬೇರೆ ಕಡೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಯಾರಿಗೆ ಹಾಕ್ತೀರಿ ಅಂತ ಕೇಳ್ತಾ ಇದ್ದೀನಿ. ನಿಖಿಲ್ ಕುಮಾರೇ ನಾವು ಮುಖ್ಯಮಂತ್ರಿ ಮಗನಿಗೆ ಹಾಕೋದು. ಮುಖ್ಯಮಂತ್ರಿ ಮಗನಿಗೆನೆ? ಜೋರಾಗಿದೆಯಾ ಇಲ್ಲಿ? ಜೋರಾಗಿದೆ. ಅದ್ ಹೆಂಗೆ ಗೆದ್ಕ ಬರ್ಲಿ ನೋಡು ಮಾವಮ್ಮ. ಅಮ್ಮನಾ? ಜೋರದ ಅಂತಾರೆ. ದರ್ಶನ್ ಎಷ್ಟೆಲ್ಲ ಬಂದ್ಬಿಟ್ಟಿದಾರೆ ಅಂತಾರೆ. ಯಾವ್ದು ದರ್ಶನ್? ಯಾವ್ದು ನಾವ್ ಏನ್ ನೋಡಿದನು? ನಾವ್ ಸಿನಿಮಾ ನೋಡಕ್ ಹೋದಮ್ಮ, ನಮ್ ವಯಸ್ಸಾರ ನಮ್ಗೆ ಯಾಕೆ? ಎಲ್ಲ ವೀಕರು ನೋಡ್ಕೋಬೇಕಂತೆ. ನಮ್ಗೆ ಯಾಕ್ರಿ ದರ್ಶನ್? ಯಾಕೆ ಬೇಕು? ಈಗ ಏನಾರ ಕುರಿ ಮೇಸಕ್ ಬಂದನ, ಆಡ್ ಮೇಸಕ್ ಬಂದನ, ಹಾಲ್ ಕರಕ್ ಬಂದನ, ನಾವ್ ಮಾಡೋ ಕರ್ತವ್ಯ ಮಾಡ್ಬೇಕು. ನಿಮ್ಗೆ ಯಾರು ಅನುಕೂಲ ಮಾಡಿದ್ರೆ ಅವ್ರಿಗೆ ಓಟ? ಹೌದು. ಸರಿ ಸರಿ ಸರಿ. ಇಲ್ಲೊಂದಿಷ್ಟು ಜನ ಇದಾರೆ ಈ ಕಡೆ. ಏನೋ ಲೆಕ್ಕ ಗಿಕ್ಕ ಎಲ್ಲ ಬರೆಯೋಂಗ್ ಕಾಣ್ತಾ ಇದೆ.
ಏನೋ ಲೆಕ್ಕ ಎಲ್ಲ ಬರೀತಾ ಇದ್ದೀರಾ ಸರ್? ಓಟು ನಮ್ಗೆ ಎಷ್ಟು ಬರ್ತವೆ ಜಾತಿ ಜಳಕ್ಕೆ ಅಂತ ಲೆಕ್ಕಾಕತ್ತಾಗ. ಓ, ನೀವು ಅದ್ರ ಬೇರೆ ಹಾಕ್ತಿದ್ದೀರಾ? ನಾವೆಲ್ಲ JDS ಕಾರ್ಯಕರ್ತರು, ಓಟ್ ಅವ್ರಿಗೆ ಹಾಕೋದು. ಕುಮಾರಸ್ವಾಮಿ ಅವರು ಸಖತ್ತು ಅನುಕೂಲ ಮಾಡಿದ್ದಾರೆ. ಮನೆಯೆಲ್ಲ ಮನ್ನಾ ಮಾಡವ್ರೆ. ಈ ತಿಂಗಳು ಮಾರ್ಚ್ ತಿಂಗಳಲ್ಲೆಲ್ಲ ಹಣ ಬಿಡುಗಡೆ ಆಗದೆ ಸೊಸೈಟಿನಲ್ಲಿ 50,000 60,000 ಬಂತ ಎಲ್ಲರಿಗೂ ಸರ್. ನಮಗೂ 60,000 ಬಂದ. ಸುಮ್ನೆ ಎಲ್ಲರೂ ಹೇಳ್ತಾರೆ ಬಂದೇ ಇಲ್ಲ ಬಂದಿಲ್ಲ ಅಂತ. ಬೇರೆಯವ್ರು ಹೇಳ್ಬೋದು, ಅಥವಾ ಕೆಲವ್ರಿಗೆ ಇನ್ನೂ ಬರ್ದೇ ಇರ್ಬೋದು. ಅವ್ರಿಗೆ NCL ಅವ್ರಿಗೆ NCL ಅದು ಇದು ಇವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು RTC ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಅಪ್ಡೇಟ್ ಮಾಡ್ಬೇಕು. ಅದು ಆಗಿದೆ, ಲೇಟ್ ಆಗಿದೆ ಅಂತವ್ರು ಇನ್ನೂ ಬರ್ದೇ ಇರ್ಬೋದು. ಒಂದು 25%, 75-80% ಅಂತೂ ಬಂದಿದೆ ಸರ್. ಬಂದಿದೆ. ಅದರಿಂದ ನಮ್ಮ ರೈತರು ಸ್ವಲ್ಪ ಬೆಳೆ ಅದು ಇದು ಮಾಡಿ ಬದುಕ್ತಾ ಇದಾರೆ. ಆಮೇಲೆ ರೈತ ಸಾಲ ಮನ್ನಾ ನಿಮ್ಗೆ ಅನುಕೂಲ ಆಗಿದೆ? ತುಂಬಾ ಅನುಕೂಲ ಸರ್. ಈಗ ನಮ್ಮ ರೈತರು ಒಂದು 60,000 ಸಂಪಾದನೆ ಮಾಡ್ಬೇಕಾದ್ರೆ ಒಂದು ವರ್ಷದಲ್ಲಿ 4 ಎಕರೆ ಆಗಲ್ಲ ಸರ್. ಕಷ್ಟ ಇದೆ. ನಿಮ್ದು ಯಜಮಾನ್ರೆ? JDS ನವರೇ. ಏನ್ ನೋಡಿ ಓಟ್ ಹಾಕೋರಿ ಈ ಸಲ? 95,000 ಮನ್ನಾ ಆಗೈತೆ ಈಗ. ಸಾದಾ ಪುನಃ ರಿಟರ್ನ್ ಬಂದೈತೆ 95,000. 1,000 ರೂಪಾಯಿ ಬರತ್ ಆಗತ್ತಿಲ್ಲ ಸರ್. 1,000 ಫಿಕ್ಸ್ ಮಾಡಿ 15 ಪೇಮೆಂಟ್ ಕೊಟ್ಟವ್ರ. ಹೊಸ ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ ಹೇಳವ್ರ. 500 ಬತ್ತಿಯವ್ರಿಗೆಲ್ಲ 1,000 ಮಾಡವ್ರ. ಯಂಗ್ಸ್ಟರ್ಗೆಲ್ಲ 2,000 ಮಾಡವ್ರ. ಅಂದ್ರೆ ಬಾಣ್ತಿರ ಬಸ್ಸರಿಗೆ ಅನುಕೂಲ ಆಗಿದೆ. ಈ ಮಂಡ್ಯ ಅಭಿವೃದ್ಧಿಗೆ 8,761 ಕೋಟಿ ಬಿಡುಗಡೆ ಮಾಡೋರ. ಅದ್ರಲ್ಲಿ ಮತ್ತಲ್ಲಿ 4 ಕೋಟಿ ದುಡ್ಡು ಐತೆ. ಟೆಂಡರ್ ಆಗೈತೆ, ಕೆಲಸ ಆಗಿದೆ. ನಮ್ಗೆ ಬಾಬು ಇದ್ದಾವ. ಕುಮಾರಸ್ವಾಮಿ ಅವ್ರು ನೋಡೋದಾ ಇಲ್ಲ ನಿಖಿಲ್ ಅವ್ರು ನೋಡೋದಾ? ಸರ್ ಹೆಂಗ ಹೇಳಿದ್ರೆ ದೇವೇಗೌಡರು ಫಸ್ಟ್ ದೇವೇಗೌಡರು ನೋಡೋದು, ಹಂತವಾಗಿ ನೋಡೋರು. ಯಜಮಾನ್ ನಿಮ್ದು? ನಮ್ದು JDS. ಓಕೆ. 700 ಕೋಟಿ ಕೆಲಸ ನಡೀತಾರೆ. ನಿಮ್ದು ಸರ್ ಯಾರಿಗೆ? ಸರ್ ನಾವು ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ಮಾಡ್ತೀವಿ ಸರ್. ಅವರಿಂದ ತುಂಬಾ ಅನುಕೂಲ ಆಗಿದೆ. ಕುಮಾರಸ್ವಾಮಿ ಅವರಿಂದ, ದೇವೇಗೌಡರಿಂದ ನಮಗೆ ತುಂಬಾ. ಇನ್ನು ಹುಡುಗ ಅಂತಾರೆ ಸರ್. ಹುಡುಗ ಆದ್ರೂ ಎಲ್ಲರೂ ಅಷ್ಟೇ ಅಲ್ಲ ಸರ್. ಒಂದು ಅನುಭವ ಆಗ್ಬೇಕಂದ್ರೆ ಒಂದು ಇದರಿಂದ ಬರ್ಬೇಕು. ಅವ್ರ ರಕ್ತನೇ ರಾಜಕೀಯವಾಗಿ ಬಂದಿರೋ ಸರ್. ಅವ್ರ ರಕ್ತನೇ ಹಂಗಾಯ್ತು ಸರ್. ಕೆಲಸ ಮಾಡ್ತಾರೆ, ರೈತರು ಬರೋ ಕೆಲಸ. ವಯಸ್ಸು ಕಡಿಮೆ ಆದ್ರೆ ಏನಾಯ್ತು, ರಾಜಕೀಯ ಅನುಭವ ತಾತನಿಂದನೇ ಇದೆ ಅಂತೀರಾ? ಅವರು ಮನೆತನನೇ ಜನಗಳಿಗೋಸ್ಕರನೇ ಹೋರಾಟ. ಅವ್ರ ಹೋರಾಟ ಜನದ ಮಧ್ಯದಲ್ಲೇ, ಜನಕ್ಕೋಸ್ಕರನೇ, ಕಾವೇರಿಗೋಸ್ಕರನೇ. ಅವ್ರನ್ನೇ ಗೆಲ್ಸ್ಬೇಕು. ಅವ್ರು ಗೆದ್ರೆ ಮಾತ್ರ ನಾವೆಲ್ಲ ಉದ್ಧಾರ ಆಗೋದು. ಇಲ್ಲ ಆಗೋದೇ ಇಲ್ಲ. ಇಲ್ಲಿ ಇನ್ನೊಂದಿಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ. ಸರ್ ಅಂತೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಜಮಾನ್ರೆ, ತಂಪೊತ್ತಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ. ಯಾರಿಗೆ ಓಟ್ ಸರ್ ಈ ಸಲ? ಸರ್ ಯಾರೇ ಗೆಲ್ಲಿ ನಮಗೆ ನರೇಂದ್ರ ಮೋದಿ ಬೇಕು. ಓ, ನೀವು ನರೇಂದ್ರ ಮೋದಿನಾ? ಇಲ್ಲಿ ದೇಶ ಕಾಯೋರು ಅವ್ರು ಮೊದ್ಲು. ಇಲ್ಲಿ ಕುಮಾರಸ್ವಾಮಿ ಗೆಲ್ಲಿ, ನರೇಂದ್ರ ಮೋದಿ ಪ್ರಧಾನಿ. ಮೋದಿ ಸುಮಲತಾಗ್ ಸಪೋರ್ಟ್ ಮಾಡ್ತಾರೆ. ಯಾರಿಗಾರು ಮಾಡ್ಲಿ, ನರೇಂದ್ರ ಮೋದಿ ಗೆದ್ರೆ ದೇಶ ಉದ್ಧಾರ ಆಯ್ತದೆ. ಬೇಕಾದಂಗ್ ಮಾತಾಡ್ಕೋಬಹುದು. ಅವ್ರಿಗೇನ್ ಗೊತ್ತು, ಒಟ್ಟಿಗೆ ಇಟ್ಟು ಕೊಟ್ಟಾರ ಅಂತ ಅನ್ನಂಗೆ ಮೋದಿಗೆ ಪ್ರಧಾನಿ ಆಗ್ಬೇಕಲ್ಲಿ. ಅಲ್ಲೇ ಆಯ್ತು ಸರ್. ಇಲ್ಲಿದೆ ಹೇಳಿ. ಈಗ ಇಲ್ಲಿದ ಕುಮಾರಸ್ವಾಮಿ ಮಗನೇ ಗೆಲ್ಲಿ. ನಮಗೆ ದೇಶ ಕಾಯೋರು ಮುಖ್ಯ ಆಗ್ಬೇಕು. ಮತ್ತೆ ಮೋದಿ ಅವರಲ್ಲಿ ಸುಮಲತಾಗ್ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಹೆಂಗಾರ ಮಾಡ್ಲಿ ಸರ್, ನಮಗ್ ದೇಶ ಮುಖ್ಯ ಅಲ್ಲಣ್ಣ. ಈಗ ಇಲ್ಲಿ ಮೋದಿ ಬಂದ್ಬಿಟ್ಟು ಸುಮಲತಾಗ್ ಸಪೋರ್ಟ್ ಮಾಡಿ ಅಂತಾರೆ. ಮಾಡ್ಬಿಡಿ ಅವಳಿಗೆ. ಮತ್ ನಿಖಿಲ್ ಅಂತೀರಾ ನೀವು? ಅಲ್ಲಲ್ಲ, ಇವ್ರೆಲ್ಲ ಹೇಳದ್ ಕೇಳ್ತಾ ಇರೋದು ಸುಮಲತನ್ಗೆ ಮಾಡ್ಮ. ಪ್ರಧಾನಿ ನರೇಂದ್ರ ಮೋದಿನೇ ಅಲ್ಲಿ. ಇವನ್ನ ಕಡ್ದಾರ ಅರ್ಧಾಕಿರೋದೇನೋ, ಅವ್ರ ಕಡ್ದಾರ ಅರ್ಧಾಕಿರೋದೇನು ಏನೂ ಇಲ್ಲ. ಎಲ್ಲ ರೈತರೆಲ್ಲ ಸಾವೆ. ಪ್ರತಿಯೊಬ್ರು ಸಾಯ್ತ್ಲೆ ಕೂತವ್ರೆ. ಅವನೇ ಅರ್ಧಾಕಿರೋದು. ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರು, ಮೋದಿ ಸಾಲ ಮನ್ನಾ ಮಾಡ್ಲಿಲ್ಲ ಅಂತಾರೆ. ನಮಗ್ ಮನ್ನನೇ ಬಹಳ ಜನಕ್ಕೆ ಆಗಿದೆ ಅಂತಾರೆ. ಕೆಲವ್ರಿಗೆ ಅದು ಚಾಮಗೌಡ್ರು ಹೇಳಿಲ್ವಾ, ಕೆಲವ್ರಿಗೆ ಆಗದೆ ಕೆಲವ್ರಿಗೆ ಆಗಿಲ್ಲ ಅಂತ. ಹಂಗೇನಾ? ಹಂಗೆ. ಓಕೆ, ಎಸ್. ಇದಿಷ್ಟು ಇಲ್ಲಿ ಹಳ್ಳಿ ಕಟ್ಟೆ ಅಂತಾನೆ ಕರಿತೀವಿ ಸಾಮಾನ್ಯವಾಗಿ. ಕುತ್ಕೊಂಡ್ಬಿಟ್ಟು ದೇವಸ್ಥಾನ ಕೂಡ ಇದೆ. ಬಟ್ ಸುತ್ತಲೂ ಕುತ್ಕೊಂಡು ರಾಜಕೀಯ ಚರ್ಚೆ ನಡೀತಾ ಇರುತ್ತೆ, ಬೇರೆ ಬೇರೆ ಚರ್ಚೆಗಳು ನಡೀತಾ ಇರುತ್ತೆ. ನಾವು ಒಂಚೂರು ಬಂದು ಚರ್ಚೆ ಮಾಡಿದ್ವಿ, ಯಾರ್ಯಾರ ಒಪಿನಿಯನ್ ಏನಿದೆ ಅಂತ ಹೇಳಿ ಎಲ್ಲರನ್ನ ಮಾತಾಡ್ಸ್ಕೊಂಡಿದ್ವಿ. ನಾನು ಬುಲೆಟ್ ರಿಪೋರ್ಟರ್ ಪಯಣವನ್ನ ಹಾಗೆ ಮುಂದುವರಿಸ್ತೀನಿ, ಬನ್ನಿ. ಓಕೆ, ಇಲ್ಲೊಂದು ಊರಿಗೆ ಬಂದಿದ್ದೀನಿ, ಗಾಮನಹಳ್ಳಿ ಅಂತ. ಸೊ ಒಂದಿಷ್ಟು ಜನ ಇದ್ದಾರೆ, ಅಂಗಡಿಗಳಿದಾವೆ. ಒಂದು ಜನನು ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತ. ಬನ್ನಿ, ಒಬ್ಬೊಬ್ಬರನ್ನಾಗಿ ಎಲ್ಲರನ್ನ ಮಾತಾಡಿಸ್ತಾ ಹೋಗೋಣ. ಯಾರಿಗೆ ಓಟ್ ಹಾಕಬೇಕು ಅಂತ ಸರ್ ಈ ಸಲ? ಓಟ ನಿಖಿಲ್ ಕುಮಾರಸ್ವಾಮಿಗೆ ಹಾಕಬೇಕು ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ? ಹಾಕೋದೇ ಎಲ್ರಿಗೂ ಅವ್ರಿಗೆ ಹಾಕೋದು. ಯಜಮಾನ್ರಿ ನಮಸ್ತೆ. ಯಾರಿಗೆ ಹಾಕೋದು ಯಜಮಾನ್ರಿ ಈ ಸಲ ಓಟು? JDS. ಜೋರಾಗಿದೆಯಾ ಯಜಮಾನ್ರಿ ಫೈಟ್ ಇಲ್ಲಿ? ಗೊತ್ತಿಲ್ಲ ಸರ್, ಹೆಂಗದೆ ಅಂತ ಗೊತ್ತಿಲ್ಲ. ನಮ್ಮ ದೃಷ್ಟಿಯಲ್ಲಿ JDS. ಯಾಕೆ ಅಂದರೆ ಅದೇ ಹಿಂಗೆ ಬರಗಾಲ ಏನೋ ಸಾಲ ಗೀಲ ತೀರ್ಸ್ಕೊಡ್ತಾರೆ. ಆಯ್ತಾ ನಿಮ್ಮ ಸಾಲ ಮನೆಯಲ್ಲಿ ಆಗಿದೆಯಾ? ಸೊಸೈಟಿಗಳು ಆಗಿದೆ. ಸೊ ಅದಕ್ಕೆ ಈಗ ಹಾಕೋದು ಅವರಿಗೆ ಓಟು. ಓಕೆ, ನಮಸ್ತೆ ಸರ್. ಯಾರಿಗೆ ಓಟ್ ಹಾಕಬೇಕು ಅಂತ ಈ ಸಲ? ಕುಮಾರಸ್ವಾಮಿ ಅವರೇ. ಯಾಕೆ? ಏಕೆಂದ್ರೆ ಸರ್, ಇದು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಮ್ಮ ಗಾಮನಹಳ್ಳಿ ಪೂರ್ತಿ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ.
ಇದಕ್ಕೆ 24 ಗಂಟೆ ಕುಡಿಯೋ ನೀರಿಗೆ 28 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಆಗಿದೆ. ಈ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಕೆಲಸಗಳೆಲ್ಲ ಕಾಮಗಾರಿ ಆಗುತ್ತೆ. ಓಕೆ. ಮತ್ತೆ ಕೆರೆಗೆ ಬೆಳ್ಳೆಕೆರೆ ಕೆರೆಯಿಂದ 14 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈ ಕೆಲಸನ 30 ವರ್ಷ 40 ವರ್ಷದಿಂದ ಯಾರು ಏನು ಮಾಡೋಕ್ಕಾಗಿರ್ಲಿಲ್ಲ. ಈಗ ನಾವು ಇನ್ಯಾರು ಕೊಟ್ಟಕ್ಕಾಗುತ್ತೆ? ಸುಮಲತಾ ಅವರು ಬಂದಿದ್ದಾರೆ ಅಂತಾರೆ. ಸುಮಲತಾ ಬಂದವ್ರೆ ಅಂತಂದ್ರೆ ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಬಟ್ ಏನಪ್ಪ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಇಲ್ಲಿ ಕುಮಾರಸ್ವಾಮಿ ಮಾಡಬೇಕು. ಸೊ ನಿಮ್ಗೆ ಇಲ್ಲಿ ಊರಿಗೆ ಲಾಭ ಆಗಿದ್ದಕ್ಕೆ ಕುಮಾರಸ್ವಾಮಿ ಅವರಿಗೆ. ಹೌದು ಸರ್. ಓಕೆ ಯಜಮಾನ್ರಿ ನಮಸ್ಕಾರ. ನಮಸ್ಕಾರ ಸರ್. ಯಾರಿಗೆ ಹಾಕ್ಬೇಕು ಅಂತ ಯಜಮಾನ್ರಿ ಈ ಸಲ ಓಟು? ಸುಮಲತನಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ. ಯಾಕೆ? ಯಾಕೆಂದ್ರೆ ಅವರು ಒಳ್ಳೆ ಆಡಳಿತ ನಡೆಸ್ತಾರೆ. ಅವ್ರ ಯಜಮಾನರು ಒಳ್ಳೆ ಕೊಡುಗೆಗಳು ಕೊಟ್ಟಿದ್ದಾರೆ, ಕಾಲೇಜಿಗೆ ಅವು ಇವೆಲ್ಲ ಮಾಡಿದ್ದಾರೆ. ಕುಮಾರಸ್ವಾಮಿನೂ ಮಾಡಿದ್ದಾರೆ ಅಂತರಲ್ಲಿ. ಇವರು ನಾವು ಮಾಡಿದ್ವಿ ಅಂತ ಹೇಳ್ತಿದ್ದೀವಲ್ಲ. ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಅಂಬರೀಷ್ ಅಣ್ಣ. ಜಾಸ್ತಿ ಕೊಟ್ಟಿರೋದೇ ಕುಮಾರಸ್ವಾಮಿ ಅಂತಾರೆ ಇಲ್ಲಿ. ಅವ ಅನ್ಕೋಬಹುದು ಬಾಯಲ್ಲಿ ಬಂದು ಇರ್ಬೇಕಲ್ಲ. ಈಗ ಸುಮಲತಾ ಅವ್ರಿಗೆ ನಿಮ್ದು? ಸುಮಲತಾ ಖಂಡಿತ ಗೆಲ್ಲೋದು ಸುಮಲತಾ, ಆಗ್ಬೋದು ಸುಮಲತಾ. ಸರಿ ಸರಿ ಸರಿ. ಇಲ್ಲೊಂದಿಷ್ಟು ಯಜಮಾನ್ರಿ ಚಾ ಕುಡಿತಾ ಇದ್ದಾರೆ, ಬಿಸಿಲಲ್ಲೇ ಚಾ ಕುಡಿತಾ ಇದ್ದಾರೆ ಯಜಮಾನ್ರಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಾವು ಕುಮಾರಸ್ವಾಮಿ ಅವ್ರಿಗೆ. ಯಾಕೆ? ನಮಗೆ ಒಳ್ಳೆ ಅಭಿವೃದ್ಧಿ ಆಗಿದೆ ನಮ್ಮ ಊರಿಗೆ. ಓಕೆ, ಇಲ್ಲೊಬ್ರು ಇದ್ದಾರೆ ಯಜಮಾನ್ರು. ನೀವು ಕುಮಾರಸ್ವಾಮಿ ಅವ್ರಿಗೆ. ಕುಮಾರಸ್ವಾಮಿ ಅವ್ರು ನೋಡೋಟ್ ಹಾಕೋದಾ ಇಲ್ಲ ನಿಖಿಲನ್ ನೋಡೋಟ್ ಹಾಕೋದಾ? ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದ. ಓಕೆ ಎಸ್, ಇದಿಷ್ಟು ಅಮ್ಮನಹಳ್ಳಿ ಜನ ಒಂದಿಷ್ಟು ಜನ ಮಾತನಾಡಿದರು. ಮುಂದೆ ನನ್ನ ಬುಲೆಟ್ ರಿಪೋರ್ಟರನ್ನು ಪಯಣವನ್ನು ಬೆಳೆಸ್ತೀನಿ. ಓಕೆ, ಒಂದೇನೋ ಚಪ್ರ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡೋಣ, ಇಲ್ಲೊಂದಿಷ್ಟು ಜನ ಸಿಗ್ತಾರೆ, ಮಾತಾಡಿಸ್ತೀನಿ ಅವ್ರನ್ನ. ಏನು ಹೇಳ್ತಾರೆ ನೋಡೋಣ. ಇಡೀ ಒಂದು ಸರ್ಕಲ್ ಇದೆ, ಮೋಸ್ಟ್ಲಿ ಊರಿನ ಒಂದು ಸರ್ಕಲ್ಲು. ಇದರಲ್ಲಿ ಒಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ. ಮಾತಾಡಿಸ್ತೀನಿ. ನಿಮ್ದು ಯಾರಿಗೆ ಸರ್? ಕುಮಾರಸ್ವಾಮಿ ಅವ್ರನ್ನ ನೋಡಲ್ಲ ಇಲ್ಲಿ, ಶ್ರೀಕಂಠ ಅವ್ರನ್ನ ನೋಡೋದಾ? ನಮ್ದು ಅವಾಗಿನಿಂದ ಅವ್ರ ಕಡೆಯಿಂದ ಬಂದಿರೋದು, ಅವ್ರನ್ನೇ ನೋಡೋದು. ನಮಸ್ತೆ. ನಮಸ್ತೆ. ರವೀಂದ್ರ ಶ್ರೀಕಂಠಯ್ಯನವರು ಅವ್ರನ್ನ ನೋಡೋರಾ? ಹೌದು, ಅವ್ರನ್ನ ನೋಡಿ ಕುಮಾರಸ್ವಾಮಿ ಅವ್ರ ಮಗಂಗೆ ಹಾಕೋದು. ಮೊದಲಿಂದನೂ ಅವ್ರ ಫಾಲೋವರ್ಸ್. ಅವ್ರು ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾಯಿತರಾಗಿದ್ದಾಗ ನಾವು ಅವ್ರಿಗೇನೆ ಸಪೋರ್ಟ್ ಮಾಡಿದ್ದು. ಈಗ ಅವ್ರ ಪಕ್ಷೇತರ ಅಭ್ಯರ್ಥಿಗೆ ಹಾಕಿ ಅಂದ್ರೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ. ಅಲ್ಲ, ಅವರೇ ಪಕ್ಷೇತರ ಅಭ್ಯರ್ಥಿ. ನಮಗೆ ರವೀಂದ್ರ ಶ್ರೀಕಂಠಯ್ಯರೇ ಮೇನ್. ಅವ್ರು ಏನು ಹೇಳ್ತಾರೆ ಅದು. ಯಾರಿಗೆ ಹೇಳ್ತಿದ್ದಾರೆ ಈಗ ಅವರು? ಈಗ ಅವ್ರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇದು ಮಾಡಕ್ಕೆ ಹೇಳ್ತಿದಾರಾ? ನಿಮ್ದು ಸರ್? ಸುಮಲತಾ ಅಂಬರೀಷ್ ಅವ್ರಿಗೆ. ಯಾಕೆ? ಅಂಬರೀಷ್ ಅಭಿಮಾನಿ. ಇವರು ರವೀಂದ್ರ ಶ್ರೀಕಂಠಯ್ಯ ಅಂತಾರೆ. ನೀವು ಅಂಬರೀಷ್ ಅಭಿಮಾನಿ. ಹೋದ್ ಸಲ ಯಾರಿಗೆ ಹಾಕಿದ್ರಿ? ಈ ಸಲ ಚೇಂಜಾ? ಯಾಕಂಗೆ? ಬೇರೆ ಯಾರಿಗಾರ ಕೊಟ್ಟಿರ ಹಾಕು. ಈಗ ಅವ್ರೇನು ನಿಂತ್ಕೊಂಡು ಎಲ್ಲ ಹಾಕ್ತಾರೆ ಸರ್. ಏನು ಕೆಲಸ ಆಗೋದು ಇಲ್ಲ, ಯಾರು ಗೆದ್ರು ಆಗಲ್ಲ. ಯಾರು ಗೆದ್ರು ಏನು ಕೆಲಸ ಮಾಡೋದು ಇಲ್ಲ. ಸುಮಲತಾ ಅವ್ರಿಗೆ ಗೆದ್ರು ಏನಾಗುತ್ತಾ? ಆದ್ರೂ ಹೋಗ್ಬೋದು, ಆಗದವ್ರು ಇರ್ಬೋದು. ಅಂಬರೀಷ್ ಅಭಿಮಾನಿಗೋಸ್ಕರ ಒಂದು ಓಟ್ ಹಾಕಿ ಹಾಕ್ತೀರಿ. ಗೆಲ್ತಾರ ಹಿಸ್ಟ್ರಿ ಅದು. ನಿಮ್ದು ಸರ್? ಮಂಡ್ಯದ ಗಂಡು ಅಂಬರೀಷ್. ಯಾಕೆ? ಕುಮಾರಸ್ವಾಮಿ ಅವ್ರ ಮಗ. ನಮ್ಮ ಮನೆಯವರು ನಮ್ಮಿಷ್ಟ ನಾವು ಇಲ್ಲಿಗೆ ಹಾಕೋದು. ಇಲ್ಲಿಗೆ ಹಾಕೋದು. ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರ ಜೊತೆ ಮಾತಾಡಕ್ ನಮ್ಗೆ ಇಷ್ಟ ಇಲ್ಲ ಸರ್. ಅವ್ರ ಕಡೆ ನಮ್ಗೆ ಮಂಡ್ಯದ ಗಂಡು ಅಷ್ಟೇ. ಮಂಡ್ಯದ ಗಂಡು. ನಿಮ್ದು ಸರ್? ಸುಮಲತಾ ಅವ್ರಿಗೇನೆ. ಓಕೆ. ಶಿವರಾಮಗೌಡ. ಯಾರು? ಶಿವರಾಮಗೌಡ. ಯಾಕೆ? ಹೋಗಿದ್ರು ಉಪ್ಪಿನಕಾಯಿ ಇದ್ ಮಾಡ್ತಾರಲ್ಲ ಸರ್ ಅವರು. ಜನ ಎಲ್ಲ ಉಗಿತಿದಾರೆ. ಹೋಗಿದ್ರು ಮಾನಗೆಟ್ಟೋದ್ರಂಗೆ ಪುನಃ ಮಾತಾಡ್ತಾನಲ್ಲ, ಅವ್ನಿಗೆ ಮಾನ ಮರೋದಿದೆ ಸರ್ ಅವ್ನಿಗೆ. ಓಕೆ ಸರ್, ನಮ್ದು ಸುಮಲತಾ ಅವ್ರಿಗೆ ಏನಕ್ಕೆ ಅಂದ್ರೆ ಮೈಸೂರು ಡಿಸ್ಟಿಕ್ ಐತೆ, ಚಾಮರಾಜನಗರ ಡಿಸ್ಟಿಕ್ ಐತೆ, ಅಲ್ಲೆಲ್ಲ ಬಿಟ್ಟು ಮಂಡ್ಯಕ್ಕೆ ಏನ್ ಬರ್ಬೇಕು ನಿಕ್ಕಿಲ್ಲ. ಯಾಕೆ ಅಲ್ಲೆಲ್ಲ ಫೇಸ್ ಮಾಡಕ್ಕಾಗಲ್ವಾ? ಅದು ತಂದ್ರು ಮುಖ್ಯಮಂತ್ರಿ, ಏನಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ಅದು ಬಿಟ್ಬಿಟ್ಟು ತಂದೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಮಗನಿಗೋಸ್ಕರ ಕ್ಯಾನ್ವಸ್ ಮಾಡ್ತಿದ್ದಾನೆ. 4 ಜನ ಸಹಾಯ ಮಾಡ್ಲಿ ಅಂತ ಮಗನಿಗೋಸ್ಕರ ಕ್ಯಾನ್ವಸ್ ಮಾಡ್ಲಿ ಅಂತಲ್ಲ, ಮಗನಿಗೋಸ್ಕರ ಕ್ಯಾನ್ವಸ್ ಮಾಡೋದು ತಪ್ಪು. ಇದಿಷ್ಟು ಇಲ್ಲಿರುವಂಥ ಜನ. ಮುಂದೆ ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರಿಸ್ತೀನಿ. ಜನ ಏನು ಮಾತಾಡ್ತಾರೆ, ಏನಿಲ್ಲ, ಏನು ಅಭಿಪ್ರಾಯವನ್ನು ಕೊಡ್ತಾರೆ ನೋಡೋಣ. ಬನ್ನಿ ನನ್ನ ಜೊತೆಗೆ ಬುಲೆಟ್ ರಿಪೋರ್ಟರ್ ಪಯಣದ. ಓಕೆ, ಇಲ್ಲೊಂದು 3 ಜನ ನಿಂತ್ಕೊಂಡಿದ್ದಾರೆ, ಹಿರಿಯರಿದ್ದಾರೆ. ಸರ್ ನಮಸ್ಕಾರ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಿಖಿಲ್ ಕುಮಾರ್ ಹಾಕ್ಬೇಕು. ಯಾಕೆ ಸುಮಲತಾ ಅವ್ರು ಬೇಡ? ಪಕ್ಷೇತರ ಅಭ್ಯರ್ಥಿ. ಇವ್ರದ್ದು ಸರ್ಕಾರ ನಡೆಸ್ತವ್ರೆ, ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ನವರೆಲ್ಲ ನಾವು ಒಂದಿಷ್ಟು ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ. ಅಲ್ಲ, ಮಾಮೂಲಿ ಮಾಡ್ತಾರೆ ಅವರು. ಕಾಂಗ್ರೆಸ್ನವ್ರು ಏನಿದ್ದಾರೆ ಅವರೆಲ್ಲ ಸುಮಲತನ ಮಾಡ್ತಾ ಇದ್ದಾರೆ. ಜೆಡಿಎಸ್ನವ್ರಿಗೆ ಮಾಡ್ಕೊತಾ ಇದ್ದಾರೆ. ಈಗ ಬಿಜೆಪಿ, ಕಾಂಗ್ರೆಸ್, ರೈತ ಸಂಘ ಎಲ್ಲ ಒಗ್ಗಟ್ಟಾಗಿರೋದನ್ನ ಕಷ್ಟ ಆಗಲ್ವಾ? ಅಲ್ಲ, ಇನ್ಕ್ಲೂಡ್ 50-50 ಇದೆ, ಹೇಳಕ್ಕಾಗಲ್ಲ. ಆದ್ರೆ ಸರ್ಕಾರ ಇರೋದ್ರಿಂದ ಜನರ ಹೆಚ್ಚಿನ ಒಂದು ಉತ್ಸಾಹ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇದೆ ಅಂತ ನಾನು ಅನಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಹಾಕೋದು ಈ ಸಲ? ಸರ್, ನಾವು JDS ಕಾರ್ಯಕರ್ತರು.
ನೀವು JDS ಕಾರ್ಯಕರ್ತರಾ? ಅವಾಗೆಲ್ಲ ನಾವು ಅದು ಫಾಲೋವರ್ಸು. ಒಂದು ವಿಚಾರ ಅಂದ್ರೆ ಒಂದು ಬೇಸರ ವಿಚಾರ ಅಂದ್ರೆ ನಮ್ಮ ಅಭಿವೃದ್ಧಿ ಮಂಡ್ಯ ಜಿಲ್ಲೆಗೆ ಎಲ್ಲ ಸರಿ, ಮುಖ್ಯಮಂತ್ರಿಗಳಾಗಿರೋದು ಸರಿ, 7 ಜನ MLA ಸರಿ. ಒಂದು ವಿಚಾರ ಬೇಸರ ವಿಚಾರ ಅಂದ್ರೆ ಆಮೇಲೆ ಎಲ್ಲ ನಮ್ಮೊಬ್ಬರದೇ ಇಲ್ಲ, ಎಲ್ಲ ಈಗ ಒಂದು ವಾಟ್ಸಪ್ ಅಲ್ಲಿ ಆಗ್ಬೋದು, ಯೂಟ್ಯೂಬ್ ಅಲ್ಲಿ ಬಂದು ನೋಡ್ತಾ ಇದ್ದೀನಿ. ಎಲ್ಲರ ಕೂಗು ಜಾಸ್ತಿ ಏನಾಗಿದೆ ಅಂದ್ರೆ ನಮ್ಮ ಸ್ಥಳೀಕರು ಕೊಡಬೇಕಾಗಿತ್ತು. ನಮ್ಮ ಮಂಡ್ಯ ಜಿಲ್ಲೆಯವರು ಬೇಕಾದಷ್ಟು ಜನ ಹಿರಿಯ ನಾಗರಿಕರು ಎಲ್ಲ ಬೇಕಾದಷ್ಟು ಹಿರಿಯ ಮುಖಂಡರಿದ್ದಾರೆ. ಅವ್ರು ಇನ್ನೂ ಸ್ಟೂಡೆಂಟು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈಗಲೇ ಬೇಕಾಗಿಲ್ಲ, ಇನ್ನು ಬೆಳೆ ಹುಡುಗ ಅವರು ಈಗಲೇ ಬೇಕಾಗಿರ್ಲಿಲ್ಲ. ಅವ್ರ ಅಭಿವೃದ್ಧಿ ಬಗ್ಗೆ ಏನು ನಾವು ಇದು ಮಾಡ್ತಾ ಇಲ್ಲ, ಎಲ್ಲ ಸರಿ. ಅದೊಂದು ಕೂಗು ಜಾಸ್ತಿ ಆಗಿದೆ. ಆ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ, ಅವರು ಕೊಡಬೇಕಿತ್ತು. ಅದೊಂದು ಒಂದು ಸ್ವಲ್ಪ ಬೇಸರ ಸಂಗತಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇಲ್ಲೊಂದು ಹಳ್ಳಿಯಲ್ಲಿ ಜನ ಮಾತಾಡ್ತಾ ಇರುವಂತಹ ಮಾತುಗಳು. ಫೈಟ್ ಅಂತೂ ನಿಜವಾಗಿಯೂ ಕೂಡ ಕಾಣಿಸ್ಕೊಳ್ತಾ ಇದೆ. ನೋಡೋಣ, ನಾನು ಬುಲೆಟ್ ರಿಪೋರ್ಟರ್ವನ್ನ ಪಯಣವನ್ನು ಹಾಗೆ ಮುಂದುವರಿಸ್ತೀನಿ. ನಮಸ್ತೆ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಊರೆಲ್ಲ ಓಟ್. ಹೌದಾ? ನಿಮ್ದು ಸರ್? ಯಾಕೆ? ಒಳ್ಳೆ ಕೆಲಸ ಮಾಡಿದಾರೆ, ಸಾಲ ಮನ್ನಾ ಮಾಡಿದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ಕೊಡ್ತಾ ರೈಟ್, ಇಲ್ಲಿದೆ ರೈಟ್, ಚೆನ್ನಾಗಿದೆ. ನಿಮ್ದು ಓಟು? ಸರ್ ನಾವು ನೋಟ ಕೊಡಿದ್ದೀವಿ. ಯಾಕಂಗೆ? ಯಾಕಂಗೆ ನಮ್ಗೆ ಯಾವ ಕ್ಯಾಂಡಿಡೇಟ್ ಇಷ್ಟ ಇಲ್ಲ. ಯಾವ ಕ್ಯಾಂಡಿಡೇಟ್ ಇಷ್ಟ ಇಲ್ವಾ? ಯಾಕೆ? ನಮ್ಗೆ ಅಂಬರೀಶ್ ಅವ್ರು ಇದ್ರು, ಅವರು ಏನು ಮಾಡಿಲ್ಲ. ಸುಮಲತಾ ಅವರು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ನಿಖಿಲ್ ಅವರು ಇವಾಗ ಬಂದವ್ರೆ, ಅವ್ರು ಮಾಡೋರ್ ಹೆಂಗ ಗೊತ್ತಿಲ್ಲ. ಏಜ್ ಕಡಿಮೆ, ತಿಳುವಳಿಕೆ ಕಡಿಮೆ. ನಾವು ನೋಟ ಕೊಡಿದ್ದೀವಿ, ನಮ್ಗೆ ಕ್ಯಾಂಡಿಡೇಟ್ ಇಷ್ಟ ಇಲ್ಲ. ಕ್ಯಾಂಡಿಡೇಟ್ ಇಷ್ಟ ಇಲ್ಲ. ನಿಮ್ದು ಸರ್? ಇಲ್ಲೇ ಯಾವುದೇ ರೀತಿ ಕೆಲಸ ಕಾರ್ಯಗಳು JDS 15 ವರ್ಷದಿಂದ ಬರ್ತಾನೆ ಆಯ್ತಾ, ಕೆಲಸ ಕಾರ್ಯಗಳು ನಡೀಲಿಲ್ಲ. ತಿರಸ್ಕಾರ ಮಾಡೋದು. ಸರ್ ನಿಮ್ದು ಯಾರಿಗಿದೆ ಈ ಸಲ? ಯಾಕೆ? ಇನ್ನು ಚಿಕ್ಕವ್ರು ಅಂತಾರೆ. ಚಿಕ್ಕವ್ರು ಅಂತ ಅವ್ರು ಅನ್ಬೋದು, ಕುಮಾರಸ್ವಾಮಿ ಅವ್ರು ಮಾಡಿದಾರೆ ಸಾಧನೆ. ಸೊ ಕುಮಾರಸ್ವಾಮಿ ನೋಡೋಣ ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆಗ್ತೀವಿ. ಹೌದಾ? ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರಿಸೋಣ, ಬನ್ನಿ. ಓಕೆ, ಬುಲೆಟ್ ರಿಪೋರ್ಟರ್ ಪಯಣವನ್ನಂತೂ ಮಾಡ್ತಾ ಇದ್ದೀವಿ. ಜನ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ಆದರೆ ಭಾಗ 1, ಭಾಗ 2, ಭಾಗ 3 ಮಂಡ್ಯದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ 4 ಸೇರಿದಂಥ ಸಂದರ್ಭದಲ್ಲಿ ಜನರ ಒಪಿನಿಯನ್ಗಳು ತಕ್ಕ ಮಟ್ಟಿಗೆ ಒಂದಿಷ್ಟು ಬದಲಾವಣೆ ಆದಂಗೆ ಕಾಣಿಸ್ತಾ ಇದೆ. ಸಾಲ ಮನ್ನಾ ವಿಚಾರದಲ್ಲಿ ಒಂದಿಷ್ಟು ಕೆಲವರಿಗೆ ಲಾಭ ಆಗಿದೆ, ಹಾಗಾಗಿ ನಾವು ಓಟನ್ನು ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಕೆಲವರಿಗೆ ನಮಗೆ ಅದರಿಂದ ಲಾಭನೇ ಆಗಲಿಲ್ಲ, ನಮ್ಮನ್ನು ಕನ್ಸಿಡರೇ ಮಾಡಲಿಲ್ಲ ಅದರಲ್ಲಿ, ಹಾಗಾಗಿ ನಮಗೊಂದಿಷ್ಟು ಕೋಪ ಇದೆ. ಹೋದ ಸಲ ದಳಕ್ಕೆ ಹಾಕಿದ್ದೀವಿ, ಬಟ್ ಈ ಸಲ ನಾವು ಹಾಕಲ್ಲ ಅನ್ನೋ ಕೋಪ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಜನ ನಮ್ಮ ಮಂಡ್ಯಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ನಾವು ನಿಖಿಲ್ ಅವರಿಗೆ ಹಾಕಲೇಬೇಕು, ಹಾಗಾಗಿ ಅವರಿಗೆ ಹಾಕ್ತೀವಿ ಅನ್ನೋ ಮಾತನ್ನ ಕೆಲವು ಜನ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಅಭಿಪ್ರಾಯ ಇದೆ. ಗೊತ್ತಿಲ್ಲ ಇದು ವೋಟಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಯಾರನ್ನ ಯಾವ ರೀತಿಯಾಗಿ ಗೆಲ್ಲಿಸುತ್ತೆ, ಯಾರನ್ನ ಯಾವ ರೀತಿಯಾಗಿ ಮಖಾಡೆ ಮಲಗಿಸುತ್ತೆ ಅಂತ. ಸೊ ಹಾಗಾಗಿ ಎರಡೂ ಕೂಡ ಟಫ್ ಆಗಿದೆ, 50-50 ಆಗಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕೆ ಸದ್ಯಕ್ಕಂತೂ ಚಾನ್ಸೇ ಇಲ್ಲ. ವೆರಿ ಟಫ್ ಬ್ಯಾಟಲ್ ಮಂಡ್ಯ ಅಂತ ಕಾಣಿಸುತ್ತೆ. ಬನ್ನಿ ನನ್ನ ಜೊತೆಗೆ ಹಾಗೆ ಮುಂದುವರಿಯೋಣ, ಜನ ಏನು ಹೇಳ್ತಾರೆ ನೋಡೋಣ. ಅಣ್ಣ ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಈ ಸಲ? ನಾವು JDS ಮಾಡುವ. ಯಾಕೆ? ಯಾಕೆಂದ್ರೆ ಕುಮಾರಣ್ಣವರು ಮೊದಲ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾಲ ಮನ್ನಾ ಮಾಡವ್ರೆ. ಈಗಲೂ ಸಾಕಷ್ಟು ಅನುದಾನಗಳ ಘೋಷಣೆ ಮಾಡಿದ್ದಾರೆ. ಅದು ಎಲೆಕ್ಷನ್ ಆದ್ಮೇಲೆ ಬರಬಹುದು. ಮುಂದೆ ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದಾ ಇಲ್ಲ ಅವ್ರ ಮಗನನ್ನ ನೋಡಿ ಹಾಕೋದಾ? ಅವ್ರ ಮಗನ್ನು ನೋಡಿ ಹಾಕ್ಬೇಕು, ಕುಮಾರಸ್ವಾಮಿ ಅವ್ರನ್ನ ನೋಡಿ ಹಾಕ್ಬೇಕು. ಯಾಕೆಂದ್ರೆ ಮಗ ಯುವತ್ಸು, ಅವನು ಯುವಕ ಬೆಳಿಲಿ. ಈಗ ನಮಗೆ ಒಂದು ಅತ್ಯುನ್ನತವಾದ ಒಬ್ಬ ಯುವ ಶಕ್ತಿ ಬೇಕು, ಅದಕ್ಕೆ ಒಬ್ಬ ನಾಯಕ ಬೇಕು. ಅದರಿಂದ ನಾವು ನಿಖಿಲ್ಗೆ ಹಾಕೋದಾ? ಓಕೆ ಸರ್, ನಿಮ್ದು ಯಾರಿಗೆ ಓಟ್ ಸರ್ ಈ ಸಲ? ಯಾಕೆ? ಕುಮಾರಣ್ಣ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಂಡ್ಯನ. ಕುಮಾರಣ್ಣನ ಇಲ್ಲ ನಿಖಿಲ್ ಅವ್ರು ನೋಡೋದು? ನಿಖಿಲ್ ಅವ್ರು ನೆಕ್ಸ್ಟ್, ಫಸ್ಟ್ ಕುಮಾರಣ್ಣ. ಫಸ್ಟ್ ಅವ್ರನ್ನೇ ನೋಡೋದು? ಫಸ್ಟ್ ಕುಮಾರಣ್ಣ. ನಿಮ್ದು ಸರ್? ನಾವು ಕುಮಾರಸ್ವಾಮಿ. ನಿಮ್ದು? ನಾವು ಕುಮಾರಸ್ವಾಮಿ. ಯಾಕೆ? ಅಭಿವೃದ್ಧಿ ಮಾಡಿದ್ದಾರೆ ಮಂಡ್ಯನ, ಮಾಡ್ತಾರೆ. ಇನ್ಮೇಲೆ ಸಾಲ ಮನ್ನಾ ಮಾಡಿದ್ದಾರೆ, ಎಲ್ಲಾ ರೀತಿಯಲ್ಲೂ ಉಪಕಾರ ಮಾಡಿದ್ದಾರೆ ರೈತರುಗಳಿಗೆ. ನಿಖಿಲ್ ಇನ್ನು ಚಿಕ್ಕವ್ರು ಅಂತಾರೆ. ಇಲ್ಲ ಸರ್, ಅವನು ಒಕ್ಕಲಿಗರಿಗೆ ಬೆಳೆಸಕ್ಕೆ ಅವನೇ ಮಂಡ್ಯ ಜಿಲ್ಲೆಯಲ್ಲಿ ಯುವಕ. ಸೊ ಅಂದ್ರೆ ಒಕ್ಕಲಿಗರ ಓಟ್ಗಳನ್ನ ನೋಡಿದ ಈಗ ಎಲ್ಲಾ ಜಾತಿ ಸಮಾನತೆ ತಗೋಗ್ತಾನೆ, ಅದರಿಂದ ಅವನಿಗೆ ಹಾಕ್ಬೇಕು ಅಂತ ನಮ್ಮ. ಓಕೆ, ನಿಮ್ದು ಸರ್? ಸರ್ ನಾವು JDS ಪಕ್ಷಕ್ಕೆ ನಮ್ಮ ಮತ. ಏಕೆಂದ್ರೆ ಕುಮಾರಸ್ವಾಮಿ ಅವರು ಕಳೆದ BJP ಜೊತೆಯಲ್ಲಿ ಸೇರಿದಂತ ಮೈತ್ರಿ ಸರ್ಕಾರದ ಜೊತೆಯಲ್ಲಿ ಮಾಡಿದಂತಾಗ ಅವ್ರ ಗ್ರಾಮ ವಾಸ್ತವ್ಯ ಆಗ್ಬೋದು,
ಹಾಗೆಯೇ ಅವರು ಪ್ರತಿಯೊಬ್ಬರು ಒಂದು ಸಾಲ ಮನ್ನಾ ಆಗ್ಬೋದು ರೈತರಿಗೆ. ತುಂಬಾ ಫೈಟ್ ಇದೆ ಅಂತಾರೆ. ಏನಿಲ್ಲ, ಆ ಥರದ್ದೇನಿಲ್ಲ ಸರ್. ಯಾಕೆಂದರೆ ಅಂಬರೀಷ್ ಅಣ್ಣವರೇ ಕೂಡ, ನಾವು ಅಂಬರೀಷ್ ಅಣ್ಣವ್ರ ಮೇಲೆ ಅಭಿಮಾನ ಇದೆ. ಯಾಕೆಂದರೆ ಅಂಬರೀಷ್ ಅಣ್ಣವರೇ ಕೂಡ ಸಚಿವ ಸಂಪುಟದಲ್ಲಿ ನನ್ನ ಕೈಲಿ ಆಗಲ್ಲ, ಯಾವುದೇ ಒಂದು KDP ಸಭೆ ಆಗ್ಬೋದು, ಮತ್ತೊಂದೇ ಆಗ್ಬೋದು ಅಂದ್ಬಿಟ್ಟು 46,000 ಮತನ ತಗೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆದರೂ ಕೂಡ ಅವರಿಗೆ ನಮ್ಮ ಹಿಂದೆ ಕಳೆದ ಸಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ವಸತಿ ಖಾತೆ ಕೊಟ್ಟಿದ್ದಾದರೂ ಕೂಡ ಅವರು ಮಂಡ್ಯ ಜಿಲ್ಲೆಗೆ ಯಾವುದೇ ಒಂದು ಸಕ್ಕರೆ ಕಾರ್ಖಾನೆ ಆಗಲಿ ಅಥವಾ ಕಾವೇರಿ ನೀರಿನ ಬಗ್ಗೆ ಆಗಲಿ ಯಾವುದೇ ಒಂದು ರೈತರ ಸಮಸ್ಯೆಗೆ ಸ್ಪಂದಿಸಲಿಲ್ಲ. ನಿಮ್ಮದು ಸರ್? ನಾವು JDSಗೆ ಹೋಗ್ತೀವಿ. ಯಾಕೆ? JDS ನಾವು ಕುಮಾರಸ್ವಾಮಿ ಅಭಿಮಾನಿಗಳು. ರೈಟ್. ಎಸ್, ಇಲ್ಲಿರುವಂತ ಜನ ಹೇಳ್ತಾ ಇರೋದು ಇನ್ನು ಮುಂದೆ ನಾವು ಮಂಡ್ಯದಲ್ಲಿ ಒಬ್ಬ ಲೀಡರ್ ಬೇಕು, ಆ ಲೀಡರ್ಗೋಸ್ಕರನೇ ನಿಖಿಲ್ ಅವ್ರನ್ನ ನಾವು ಬೆಳೆಸ್ತೀವಿ ಅನ್ನೋ ಮಾತನ್ನ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ನೋಡೋಣ, ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರಿಸ್ತೀನಿ. ಅಲ್ಲಲ್ಲಿ ಜನ ಸಿಗ್ತಾರೆ, ಅಲ್ಲಲ್ಲಿ ಜನರನ್ನ ಮಾತಾಡಿಸ್ತೀನಿ. ಅವರವರ ಅಭಿಪ್ರಾಯಗಳು ಏನು ಅನ್ನೋದನ್ನ ನೋಡೋಣ, ಬನ್ನಿ. ಒಂದಿಬ್ಬರು ಜನ ಸಿಕ್ಕಿದ್ದಾರೆ ನನಗೆ, ಹಾಗೆ ದಾರಿ ಮಧ್ಯದಲ್ಲಿ ಮಾತಾಡ್ತೀನಿ ಏನ್ ಕತೆ ಅಂತ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಹೇಗಿದೆ ಸರ್ ಇಲ್ಲಿ ಎಲೆಕ್ಷನ್? ಅದು ಜೋರಾಗಿದೆಯಾ? ಎಲೆಕ್ಷನ್ ಎಲ್ಲ ಜೋರಾಗೈತೆ. ಅಂದ್ರೆ ನಿಮ್ಗೆ ಪ್ರಜಾಕೀಯ ಬೇಕು, ನಮ್ಗೆ ರಾಜಕೀಯ ಬೇಕು. ನಮ್ದು ಪ್ರಜಾಕೀಯ. ಓ, ನಿಮ್ದು ಪ್ರಜಾಕೀಯನಾ? ಉಪೇಂದ್ರ ಅವ್ರದ್ದು? ಉಪೇಂದ್ರ ಅವ್ರಿಗೆ. ಓಕೆ. ಸೊ ಇಲ್ಲಿ ಫೈಟ್ ಇದೆಯಾ? ಫೈಟ್ ಇಲ್ಲ. ಅಂದ್ರೆ ಇವಾಗ ನಮ್ದು ಗಿಡ ನೆಟ್ಟಿದ್ದಾರೆ, ಮುಂದೆ ಅದು ಬೆಳೆದಿ ದೊಡ್ಡದಾಗ್ಲಿ, ದೊಡ್ಡ ಆಲದ ಮರ ಆಗಿ ಎಲ್ಲಾ ಕಡೆ ಹಬ್ಲಿ ಅಂತ ನನ್ನ ಆಸೆ. ಓಕೆ, ಬೆಳಿಲಿ ತೊಂದ್ರೆ ಇಲ್ಲ. ಬೆಳಿಲಿ ಅಂತ. ಬೆಳಿಲಿ, ತೊಂದ್ರೆ ಇಲ್ಲ. ಆಗ್ಲಿ ಸರ್, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಪ್ರತಿ 2 ಪಕ್ಷದವರು ಯಾರೇ ಪಕ್ಷದವರಾಗ್ಲಿ ಈ ಇದು ಮೀಡಿಯಾದಲ್ಲಿ ಆ ತರ ಮಾತಾಡೋದು ಈ ತರ ಮಾತಾಡೋದು ಜಾಸ್ತಿ ಆಗ್ಬಿಟ್ಟೈತೆ. ಆಮೇಲೆ ಇನ್ನೊಂದು, ಈ ಹೂನಾರ ಸಾವಿರಾರು ರೂಪಾಯಿ ಹೂನಾರ ಹಾಕೊಳ್ಳೋದು, ಸೇಬ್ನಾರ ಹಾಕೋದು, ದ್ರಾಕ್ಷಿಯಾರ ಹಾಕೊಳ್ಳೋದು. ಅದೇ ಹೂನಾರದ ಬದ್ಲು ಈ ಸೇಬ್ನಾರ ಹಾಕೊಳ್ಳೋ ಬದ್ಲು ಯಾರು ಇಲ್ಲ ಕೈಲಾಗದೇ ಇರೋರ್ಗ, ಬಡವ್ರಿಗೋ, ಇಲ್ಲ ಈ ಸ್ಕೂಲ್ ಮಕ್ಳಿಗ, ಈ ನಮ್ಮ ಹಳ್ಳಿಗಳಲ್ಲಿ ಓದ್ತಾರಲ್ಲ ಕೊಟ್ರೆ ಅಲ್ವಾ ಸರ್, ಎಲ್ಲ ಹೆಲ್ಪ್ ಆಯ್ತದೆ. ಈಗ ಹೆಂಗಿದೆ ಇಲ್ಲಿ ಸುಮಲತಾ ಅವ್ರದ್ದು ಮತ್ತೆ ಮುಖ್ಯಮಂತ್ರಿ ಮಗಂದು? ಸರ್ ಎರಡು ಫೈಟ್ ಐತೆ, ಆದ್ರೂ ಇಲ್ಲಿ ದಳ ಬರ್ತದೆ. ಹೌದಾ? ದಳ ಬರ್ತದೆ. ಯಾಕೆ ಹಂಗೆ ಅಂತಂದ್ರೆ ನಮ್ಗೆ ಇಲ್ಲಿ ತುಂಬಾ ಮಂಡ್ಯ ಸುಮಲತಾ ಅಂತಾರೆ ಸರ್. ನಮ್ಮ ಮಂಡ್ಯಕ್ಕೆ ತುಂಬಾ ಕೊಡುಗೆ ಕೊಟ್ಟವ್ರೆ ಕುಮಾರಸ್ವಾಮಿ ಅವರು. ಎಸ್ ಸರ್, ರೈಟ್ ಸರ್. ಓಕೆ, ನಮಗೆ ಅಪರೂಪಕ್ಕೆ ಒಂದು ಪ್ರಜಾಕೀಯದವರು ಕೂಡ ಸಿಕ್ಕರು. ಉಪೇಂದ್ರ ಅವರ ಹೊಸ ಪಕ್ಷ ಅದು. ಸೊ ಆಯ್ತು, ನಮ್ಮ ಪಯಣವನ್ನು ಹಾಗೆ ಮುಂದುವರಿಸೋಣ. ಜನ ಏನ್ ಹೇಳ್ತಾರೆ ಅವರ ಅಭಿಪ್ರಾಯವನ್ನು ನೋಡೋಣ, ಬನ್ನಿ. ಎಚ್ ಮಲ್ಲಿಗೆರೆ ಬಂದಿದ್ದೀನಿ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಜನರನ್ನು ಮಾತಾಡಿಸ್ತೀನಿ. ಈ ಊರಲ್ಲಿ ಹೆಂಗಿದೆ ಏನ್ ಕತೆ ಅಂತ ನೋಡ್ತೀನಿ, ಬನ್ನಿ. ಸರ್ ನಮಸ್ಕಾರ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಸರ್ ಈ ಸಲ? ಹೆಂಗಿದೆ ನಿಮ್ಮೂರಲ್ಲಿ? ಯಾಕೆ? ಕುಮಾರಸ್ವಾಮಿ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದಾ ಇಲ್ಲ ನಿಖಿಲ್ ಅವ್ರು ನೋಡಿ ಹಾಕೋದಾ? ಕುಮಾರಸ್ವಾಮಿ ಅವ್ರು ನೋಡೇ ಹಾಕೋದು. ಓಕೆ, ಯಾಕೆ ಸುಮಲತಾ ಬೇಡ ಅನ್ಸುತ್ತೆ? ಸುಮಲತಾ ಈಗ ಬಂದಿದ್ರೆ ಅಂಬರೀಷ ಬೇಡ ಅಂತಿದ್ರು, ಟಿಕೆಟೇ ಬೇಡ ನಮಗೆ ಹೋಗಿ ಬಿಟ್ಬಿಟ್ರು. ಈಗ ಬಂದಿದ್ರೆ ಅದೇ ಕೆಲಸ ಮಾಡೋಕ್ಕಾಗಲ್ಲ. ಓಕೆ ಸರ್ ನಮಸ್ಕಾರ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಸರ್ ಈ ಸಲ? ನಾವು ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಏಕೆ ನಮ್ಮ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಕುಮಾರಸ್ವಾಮಿ ಅವರು, ಅದರಿಂದ ನಮ್ಮ ಮಂಡ್ಯಕ್ಕೆ ಅವ್ರು ಇದ್ರೆ ಚಂದ ಅಂತ. ಈಗ ನಿಖಿಲ್ ಅವ್ರು ನೋಡಿ ಹಾಕೋದಾ ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದಾ? ನಮ್ಗೆ ಕುಮಾರಸ್ವಾಮಿ ನೋಡೇ ನಾವು ಹಾಕೋದು. ಸುಮಲತಾ ಯಾಕೆ ಬೇಡ? ಸುಮಲತಾ ಏನ್ ಬೇಕು ಬೇಡ ಅಂತ ಏನಿಲ್ಲ. ದರ್ಶನ್ ಎಷ್ಟೆಲ್ಲ ಬಂದ್ಬಿಟ್ಟಿದ್ದಾರೆ. ದರ್ಶನ್ ಯಶು ಅಭಿಮಾನಿ ಅಲ್ಲ ನಾವು, ನಾವೇನಿದ್ರು ಅಂಬರೀಷ್ ಅಭಿಮಾನಿ ಆಗಿದ್ದೋ. ನಾವು ಅಂಬರೀಷ್ಗೆ ಅಭಿಮಾನಿ ಆಗಿದಾಗ ಅವ್ರಿಗೆ ನಮ್ಮ ಏನಾಗಬೇಕಾಯ್ತು ಅವ್ರ ವೃತ್ತಿ ಎಲೆಕ್ಷನ್ ಮಾಡುವಂಥದ್ದು ಮಾಡಿದ್ದೀರಿ. ಈಗ ನಮ್ಗೇನು ಅವಶ್ಯಕತೆ ಇಲ್ಲ. ನಾವು ಒಬ್ಬ ರೈತರಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ನಮ್ಮ ಕುಮಾರಸ್ವಾಮಿ ಇದ್ರೆ ನಮ್ಗೆ ಸುರಕ್ಷಿತ. ನಮ್ಮ ಮಂಡ್ಯಕ್ಕೆ ಒಂದು ಅಭಿವೃದ್ಧಿ ನಡೀತವೆ. ಈಗ ಸಾಲ ಮನ್ನಾ ಮಾಡಿದ್ರು, ಅದು ಅನುಕೂಲ ಆಗಿದೆ ಅಂತ. ಅನುಕೂಲ ಆಗೈತೆ ಜನಕ್ಕೆ. ಓಕೆ, ನಿಖಿಲ್ ಅವ್ರಿಗೇನೆ ದಳದವ್ರ? ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದಾ ನಿಖಿಲ್ ಅವ್ರು ನೋಡಿ? ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದು. ಯಾಕೆ ಹಾಕ್ಬೇಕು ಅನ್ಸುತ್ತೆ? ಅವರೆಲ್ಲ ಅನುಕೂಲ ಮಾಡೋದು ನಮ್ಗೆ ಮಂಡ್ಯಕ್ಕೆ ಅನುಕೂಲ ಮಾಡಿದ್ದಾರೆ ಅಂತ. ಓಕೆ, ನಿಮ್ದು ಸರ್? ನಮ್ದು ಕುಮಾರಸ್ವಾಮಿ. ನಿಮ್ದು ಕುಮಾರಸ್ವಾಮಿನೇ. ಯಾಕೆ? ಒಳ್ಳೇದಾಗದಲ್ಲ ಅದಕ್ಕೆ. ಓಕೆ, ರೈಟ್. ಆ ಕಡೆ ಒಂದಿಷ್ಟು ಜನ ಇದ್ದಾರೆ, ಅಲ್ಲಿ ಹೋಗೋಣ. ಇಲ್ಲೊಬ್ರು ಇದ್ದಾರೆ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ಹೇಳಿ, ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿನೇ. ಯಾಕೆ? ಅವರು ಅಭಿವೃದ್ಧಿ ಮಾಡ್ತಾರೆ, ಅವ್ರು ಇರ್ತಾರೆ. ಏನೋ ಸುಮಲತಾ ಅವರು? ಸುಮಲತಾ ಅವರು ಈಗ ಬಂದಿದ್ದಾರೆ, ಅದರಿಂದ ಇಲ್ಲ ಅಂತ. ಓಕೆ, ನಮಸ್ತೆ ಸರ್. ಯಾರಿಗೆ ಹಾಕ್ಬೇಕು ಅಂತ ಓಟು? ಯಾಕೆ? ಅವರು ಬರಲಿ, ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ. ಓಕೆ,
ಹಾ, ಯಜಮಾನ್ರ ಜೊತೆಗೆ ಮಾತಾಡಿಸ್ತೀನಿ. ಯಜಮಾನ್ರಿ ನಮಸ್ತೆ. ನಮಸ್ಕಾರ. ನಮಸ್ತೆ. ಆರಾಮಾಗಿ ಕುತ್ಕೊಂಡಿದ್ದೀರಾ ತಂಪಲ್ಲಿ? ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಕುಮಾರಸ್ವಾಮಿ. ಯಾಕೆ? ನಮ್ಗೆಲ್ಲ ಉಪಕಾರ ಮಾಡೋನೆ, ಸಾಲ ಮಾಡೋನೆ. ಆಯ್ತಾ ಮನ್ನಾ? ಆಯ್ತಾ ಅದೇ ಆಯ್ತಾ ಇದೆ ಆಯ್ತಾ ಅದೇ. ಓಕೆ. ಈ ಕುಮಾರಸ್ವಾಮಿ ನೋಡಿ ಮಗನಿಗೆ ಹಾಕೋದಾ? ಮಗನಿಗೆ ಎಲ್ಸೋದು. ಓಕೆ. ಇಲ್ಲೊಬ್ರು ಇದ್ದಾರೆ, ಮಾತಾಡಿಸ್ತೀನಿ. ನಮಸ್ತೆ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ನಾವು JDS ಹಾಕ್ಬೇಕು ಅಂತಿದ್ವಿ ಸರ್. ಯಾಕೆ? ಯಾಕೆಂದ್ರೆ ನಮ್ಗೆ ಮಂಡ್ಯಕ್ಕೆ ಅಭಿವೃದ್ಧಿ ಮಾಡಿದಾರೆ, ಅದರಿಂದ JDSಗೆ ಮಾಡ್ಬೇಕು. ಮುಂದಕ್ಕೂ ಅಭಿವೃದ್ಧಿ ಆಯ್ತದೆ. ಮಗನ್ ತರಬೇಕು ಅಂತಾನೆ ದುಡ್ಡು ಕೊಟ್ರು ಅಂತಾರೆ. ಇಲ್ಲ ಅದು ನಾವು ಅನ್ಕೊಂಡಿದ್ದು ತರಬೇಕು ಅಂತ ಅದು ಅವರು ಮಾಡವ್ರೆ. ನಮ್ಮ ಮನ್ಸಲ್ಲಿ, ನಮ್ಮ ಮಂಡ್ಯ ಜನದ ಮನ್ಸಲ್ಲಿ ನಮ್ಗೆ JDS ಇಂದ ಒಳ್ಳೆ ಕಾರ್ಯಕರ್ತ ಬೇಕು ಅನ್ಕೊಂಡಿದ್ದು. ಅದೇ ನಾವು ಬಯಸಿದ್ದು ಅದೇ ಆಗದೆ, ಅವ್ರು ಮಾಡಿರೋದು ಅದೇ ಆಗದೆ. ಆದ್ರೆ ನಮ್ಗೆ ತುಂಬಾ ಸಂತೋಷ. ಮಗನ್ ತಂದು ನಿಲ್ಸಿ ಚಲೋ ಆಯ್ತು ಅಂತ ಒಳ್ಳೆ ಆನಂದ. ಬಹಳ ಜನ ಹೇಳ್ತಾರೆ ಹಾಸನದಿಂದ ಬಂದ್ಬಿಟ್ಟಿದ್ದಾರೆ ಅಂತ. ಹಾಸನ ಅಲ್ಲ ಕಣ್ರೆ, ಹಾಸನಗಿಂತ ನಮ್ಮ ಮಂಡ್ಯದಲ್ಲೇ ಮೇನ್ ಬೇಕಾಗಿರೋದು JDS ಕಾರ್ಯಕರ್ತರಿಂದ. ಅವರು ಮೇನ್ ನಮ್ಮ ಮಂಡ್ಯದಲ್ಲೇ ಹುಟ್ಟು ಬೆಳೆದಿರೋದು ಅವರು. ಓಕೆ ಓಕೆ. ನಮಸ್ತೆ. ಯಾರಿಗಣ ಓಟ್ ಈ ಸಲ? ಯಾಕೆ? ಅಭಿವೃದ್ಧಿ ಮಾಡಿದ್ರೆ 8 ಸಾವಿರ ಕೋಟಿ ತಂದು ಅಭಿವೃದ್ಧಿ ಸಿಟಿಯಾಗೆಲ್ಲ ಅಲ್ಲಿ ಸುಮ್ಲತ ಅಂತಾರೆ. ಸುಮಲತಾ ಸೆಟಿಲ್ ಹೇಳಿದಾರೆ ಅಷ್ಟೇ. ಹಳ್ಳಿಲಿ ಹೇಳ್ಬೇಕಲ್ಲ. ಹಳ್ಳಿಯಲ್ಲಿ ಹೇಳಲ್ವಾ? ಹಳ್ಳಿಯಲ್ಲಿ ಹೇಳ್ಬೋದೇನೋ. ಓಕೆ, ಸರಿ ಆಯ್ತು. H ಮಲ್ಲಿಗೆರೆಯಲ್ಲಿ ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಗಿಸ್ತೀನಿ. ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ರೀತಿಯಾದಂಥ ಜನಾಭಿಪ್ರಾಯ ಸಿಗುತ್ತೆ. ಹೋಲ್ಸೇಲ್ ಆಗಿ ಒಂದಿಷ್ಟು ಜನ ಕುಮಾರಸ್ವಾಮಿ ಅವರನ್ನೇ ನೋಡ್ತೀವಿ, ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಅದಕ್ಕೋಸ್ಕರನೇ ಅವರ ಮಗನನ್ನು ಗೆಲ್ಲಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತೇಳಿ. ಓಕೆ, ಮಂಡ್ಯದಲ್ಲಿ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ಜನ ಯಾವ ರೀತಿಯಾಗಿ ಒಂದಿಷ್ಟು ಮತಗಳಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ಕೊಳ್ತಾ ಇದ್ದೀರಾ. ಆರಂಭದಲ್ಲಿ ಮಾಡಿದಂಥ ನಮ್ಮ ಮೊದಲನೆಯ ಬುಲೆಟ್ ರಿಪೋರ್ಟಿಗೂ ಮತ್ತು ಈಗ ಮಾಡ್ತಾ ಇದ್ದಂಥ ಬುಲೆಟ್ ರಿಪೋರ್ಟಿಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ವೋಟಿಂಗ್ ಬೇಸ್ಗಳು ಸಿಟಿಯಲ್ಲಿ ಒಂದು ರೀತಿಯಾಗಿ ನಿರ್ಣಯ ಆಗ್ತಾ ಇದೆ, ಹಳ್ಳಿಗಳಲ್ಲಿ ಒಂದು ರೀತಿಯಾಗಿ ನಿರ್ಣಯ ಆಗ್ತಾ ಇದೆ. ಫೋಕಸ್ ಒಂದು ಕಡೆ ಕುಮಾರಸ್ವಾಮಿ ಕಾಣಿಸ್ಕೊಳ್ತಾ ಇದ್ದಾರೆ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಫೋಕಸ್ ಆಗಿ ಸುಮಲತಾ ಕಾಣಿಸ್ಕೊಳ್ಳೋಕೆ ಶುರುವಾಗಿದ್ದಾರೆ. ಬಟ್ ಬ್ಯಾಲೆನ್ಸಿಂಗ್ ಆಗಿದೆ. ಯಾವ ಕಡೆ ಆದರೂ ಕೂಡ ಓಟ್ ಹೋಗ್ಬೋದು. ಒಂದು 10 to 20% ಓಟ್ಗಳ ಮೇಲೇ ಇಲ್ಲಿರುವಂಥ ಚುನಾವಣೆ ನಿರ್ಧಾರ ಆಗುತ್ತೆ. ಸದ್ಯಕ್ಕಂತೂ 40-40 ಕಾಣಿಸ್ಕೊಳ್ತಾ ಇದೆ ಮಂಡ್ಯದಲ್ಲಿ. 20% ವೋಟರ್ಸ್ಗಳು ನಾನು ಈ ಕಡೆ ಹಾಕ್ಲಾ ಅನ್ನೋ ಗೊಂದಲದಲ್ಲಿದ್ದರು. ಅದು ಈಗ 10%ಗೆ ಬಂದು ನಿಂತಿದೆ. ಆ 10% ದೊಡ್ಡ ಮಟ್ಟದಲ್ಲಿ ಡಿಸೈಡನ್ನು ಮಾಡುತ್ತೆ. ಪುಟ್ಟರಾಜು ಅವರು ಮತ್ತು ರಮ್ಯಾ ಅವರ ನಡುವೆ ಹೇಗೆ ಫೈಟ್ ನಡೆದಿತ್ತೋ, 5,000-6,000ಗಳ ಅಂತರದಲ್ಲಿ ರಮ್ಯಾ ಅವರು ಸೋಲನ್ನು ಅನುಭವಿಸಬೇಕಾಗಿತ್ತು, ಅದೇ ರೀತಿಯಲ್ಲೇ ಇಲ್ಲಿ ಫೈಟ್ ನಡೆಯುತ್ತೆ. ಬಟ್ ಯಾರು ಸೋಲ್ತಾರೆ ಈ ಬಾರಿ ಅನ್ನೋದು ಗೊತ್ತಿಲ್ಲ. ಅದು ಮಂಡ್ಯದ ಮತದಾರರಿಗೆ ಬಿಟ್ಟಂಥ ವಿಚಾರ. ನೋಡೋಣ. ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.